ಕರೋತಿ ವಾಚಾಲಂ ಮಮ್ಮಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದಮಂ. ವಾಗರ್ಥಾಯವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಅಧ್ಯಕ್ಷರಾದ ಶ್ರೀಮಾನ್ ವಿದ್ವಾನ್ ಜಿ ಎನ್ ಭಟ್ಟರಿಗಾರವರೇ, ಎಂ ಜಿ ಹೆಗಡೆಯವರೇ, ಸೇರಿದ ಎಲ್ಲ ವಿದ್ವಾಂಸರೇ, ಆಸಕ್ತರೇ, ಗೃಹಿಣಿಯರೇ, ಭಗವದ್ಗೀತೆಯ ಅನ್ವಯಿಕತೆ ಎನ್ನುವ ಪುಸ್ತಕವನ್ನು ಅವರು ಈಗಾಗಲೇ ಬಂದು ಹಂಚಿದ್ದಾರೆ. ನಾನು ಓದ್ತಾ ಇದ್ದೇನೆ, ಓದಿದ್ದೇನೆ. ಇವತ್ತಿನ ಕಾಲಕ್ಕೆ ಭಗವದ್ಗೀತೆ ಎಷ್ಟು ಮಟ್ಟಿಗೆ ಪ್ರಸ್ತುತ ಈಗ ಹೇಳಿದರೆ ಇನ್ನೂ ಹತ್ತಿರ ಆಗುತ್ತದೆ. ಭಗವದ್ಗೀತೆಯಲ್ಲಿ ಅಷ್ಟೂ ಶ್ಲೋಕ 50 ಕಾಲಕ್ಕೂ ಹತ್ತಿರವೇ, ಅದು ಯಾವುದೋ ದೂರ ನಮ್ಗೆ ಅನ್ವಯಿಸೋದೇ ಇಲ್ಲ. ಅದರಲ್ಲಿಯೂ ಕೆಲವನ್ನ ನಾವು ತೆಗೆದುಕೊಂಡ್ರೆ ಬಹಳ ಅಪ್ಯಾಯಮಾನ. ಎಂತಹ ದುಃಖದಲ್ಲಿದ್ದವರಿಗೂ 2ನೇ ಅಧ್ಯಾಯ ಓದಿದ್ರೆ ವಿದ್ಯಾರ್ಥಿ ವಿಲ್ ಪವರ್, ಆತ್ಮಶಕ್ತಿ ಜಾಗೃತವಾಗ್ತದೆ. ನಾವು ಓದೋದನ್ನ 12 ಕರೀತಾರೆ. ನಾನು ಇದನ್ನು ಹೇಳ್ತಾ ಇರ್ತೇನೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾಹ್ನಿ ಭಾರತ ಅವ್ಯಕ್ತ ನಿಧನಾನ್ನೇವ ತತ್ರ ಕಾ ಬಲಿದೇವನ ಏನ್ ಶೋಕ. ಅರ್ಜುನಿಗೆ ಹೇಳ್ತಾನೆ ಭಗವಂತ. ಅದು ಪೂರ್ವ ಮೊದಲು ನಾವೆಲ್ಲಿದ್ದೇವೆ ನಮಗೆ ಗೊತ್ತಿಲ್ಲ, ಮುಂದೆಲ್ಲಿ ಹೋಗ್ತೇವೆ ಅನ್ನೋದು ನಮಗೆ ಪರಿಚಯ ಇಲ್ಲ. ವ್ಯಕ್ತ ಮಧ್ಯಾಹ್ನ ನಮ್ಮ ಇವತ್ತಿನ ಅಡ್ರೆಸ್, ಇಂಥವನ ಮಗ, ಇಂಥವಳ ಗಂಡ, ಇಂಥವನ ಅಪ್ಪ ಇತ್ಯಾದಿ ಈ ಸುತ್ತುವರೆದಿ ಬಂಧನ ಉಂಟಲ್ಲ, ವ್ಯಕ್ತ ಮಧ್ಯಾಹ್ನ ಭಾರತ. ಸತ್ತ ಮೇಲೆ ಅವ್ಯಕ್ತಕ್ಕೆ ಹೋಗ್ತಾನೆ. ಅದು ಯಾಕೆ ಚಿಂತೆ ಅಂತ ಕೃಷ್ಣ ಬಹಳ ಚಂದ ಮಾರ್ಮಿಕವಾಗಿ ಅರ್ಜುನಿಗೆ ಹೇಳಿದ್ದಾನೆ. ಯಾಕಂದ್ರೆ ಇವನ್ನೆಲ್ಲ ತಾನು ಕುಂತೇನೆ, ತಾನು ನರಕಕ್ಕೆ ಹೋಗ್ತೇನೆ, ಭಾಗವತ ಇತ್ಯಾದಿ ಇತ್ಯಾದಿ ನಮ್ಗೆ ಗೊತ್ತಿದೆ. ಆದರೆ ಕೃಷ್ಣನ ಅನ್ವಯಿಕತೆ, ಈ ಆಧುನಿಕ ಅನ್ವಯಿಕತೆ ಇವತ್ತಿನ ಕಾಲಕ್ಕೂ ಈ ಶ್ಲೋಕ ಅಪೂರ್ವ. ಈ ಶ್ಲೋಕಕ್ಕೆ ಈಗಲೂ ಜೀವಂತಿಕೆ ನೋಡಿ. ಮರಣವನ್ನು ಎಷ್ಟು ಚಂದ ಹೇಳಿದ ಕೃಷ್ಣ. ಮರಣ ಅಂದ್ರೆ ಅಂಗಿ ಕಳಿಸಿದಾಗ ಹೊಲಸಾದ ಅಂಗಿಯನ್ನು ತೆಗೆದು ಹೊಸ ಅಂಗಿ ಹಾಕಿಕೊಂಡಂತೆ ಜೀವಾತ್ಮನಿಗೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋ ಅಪರಾಣಿ. ಹೊಸ ಅಂಗಿ ಹಾಕೊಳ್ತೀವಲ್ಲ, ಹಳೆ ಅಂಗಿ. ತಥಾ ಶರೀರಾನಿ ವಿಹಾಯ ಜೀವಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹ. ಹಾಗೆ ಈ ಜೀವಾತ್ಮನಿಗೂ ಈ ಶರೀರ ಹೊಲಸಾಯಿತು, ಹಳತಾಯಿತು. ಅದು ಯಾವಾಗ ಗೊತ್ತಾಗ್ತದೆ? ಕರ್ಮ ಆಯುಷ್ಯ ತೀರಿದಾಗ ಆಗುವಂತಹದ್ದು. ಒಬ್ಬೊಬ್ಬರಿಗೆ ಬಾಲ್ಯದಲ್ಲೇ ಅಂಗಿ ಹೊಲಸಾಗ್ತಾರೆ, ಬಾಲ್ಯದಲ್ಲೇ ಸಾಯ್ತಾರೆ. ಕೆಲವು ಜನ ತಾರುಣ್ಯದಲ್ಲಿ ಸಾಯ್ತಾರೆ, ಅಲ್ಲೂ ಒಂದು ಹೊಲಸಾದ ಅಂಗಿ ಕಾಣ್ತಾರೆ ಆ ಜೀವಾತ್ಮನಿಗೆ. ಕೆಲವು ಜನ 90, 80, 100 ವರ್ಷ ಬದುಕಿ ಅಲ್ಲಿಯೂ ಅಂಗಿ ಹದ್ದಾಗೆ ಸಾಕ್ತಾರೆ. ನಮಾನಿ ಗೃಹ್ಣಾತಿ, ಹೊಸ ಶರೀರವನ್ನು ಇರುತ್ತಾನೆ. ಈ ಆತ್ಮ ದೇಹಿ ನಿತ್ಯಮವಧ್ಯೋಯಂ ದೇಹಿ ಸರ್ವಸ್ಯ ಭಾರತ ಭಗವದ್ಗೀತೆ ಹೇಳುವುದು. ಇವು ದೇಹಿ ಅಂತ ಹೆಸರು ಆತ್ಮನಿಗೆ. ದೇಹ ಉಳ್ಳವನಾದ್ದರಿಂದ ದೇಹಿ. ದೇಹ ಎಂದರೆ ಆತ್ಮ ಇರುವಾಗಿಲ್ಲ. ಈ ಒಂದು ಪ್ರಶ್ನೆ ಬರ್ತದೆ, ಸುಟ್ಟು ಬರ್ತಾರೆ, ದೇಹಿ ಇಲ್ಲ, ಆತ್ಮ ಇರ್ತದೆಯೋ ಇಲ್ಲವೋ? ಇರ್ತದೆ. ಅದು ನಮ್ಮ ಕರ್ಮಾಂಗಕ್ಕೆ ಬರಬೇಕು, ಅಪರಕ್ಕೆ ಹೋಗಬೇಕು ನಾವು. ಅಪರ ಕರ್ಮ, ಅಪರ ಕ್ರಿಯೆ. ಆ ಆತ್ಮ ಪ್ರೇತಾತ್ಮ ಆಗ್ತದೆ. ಆ ಪ್ರೇತನಿಗೆ ಒಂದು ಸಂಸ್ಕಾರ ಕೊಟ್ಟುವಾಗ ಪರಮಾತ್ಮ ಆಗ್ತಾನೆ. ಸಪಿಂಡೀಕರಣದಲ್ಲಿ ಅದು ವಿಷಯಾಂತರ ಆಯಿತು. ಸಪಿಂಡೀಕರಣದಲ್ಲಿ ಪಿತರೋ ದೇವತಾ, ಮಾತರೋ ದೇವತಾ, ದೇವತಾ ಭಾವವನ್ನ ಆ ಜೀವಿಗೆ ಉಂಟ. ಸಪಿಂಡೀಕರಣ 12ನೇ ನೆಲೆಯಲ್ಲಿ. ಅಲ್ಲಿವರೆಗೆ ಪ್ರೇತತ್ವ. ಈ ಪ್ರೇತತ್ವ ಎನ್ನುವುದು 1 ವರ್ಷ ಪರ್ಯಂತ. ಆಮೇಲೆ ನಮಾನಿ ಗೃಹ್ಣಾತಿ ನರೋಪರಾಣಿ. ಅಲ್ಲಿ ಬರ್ತಾ ಇದ್ದೇನೆ. ಹೊಸ ಶರೀರ, ಹೊಸ ಅಂಗಿ ಯಾವಾಗ ಸಿಗ್ತದೆ? 1 ವರ್ಷ ಆಗಬೇಕು, ಪತಂಗ ಆಗಬೇಕು. ಪತಂಗ ಆದ್ಮೇಲೆ ಅವನವನ ಕರ್ಮಕ್ಕೆ ತಕ್ಕಾದ, ಪಾಪಕ್ಕೆ ತಕ್ಕಾದ ಪ್ರಾಯಶ್ಚಿತ್ತು, ಪುಣ್ಯಕ್ಕೆ ತಕ್ಕಾದ ಲೋಕ. ಅಲ್ಲಿ ಮೇಲೆ ಚಿತ್ರಗುಪ್ತನ ಸಭೆ ಉದ್ದಾತದ ಹೇಳಿದ್ರೆ ಅಲ್ಲಿ ಯಮನ ಸಭೆಯಲ್ಲಿ ನಿರ್ಣಯ ಆಗ್ತದೆ. ಯಮನ ಸಭೆಯಲ್ಲಿ ಜೀವಿಯ ಲೆಕ್ಕವನ್ನು ಚಿತ್ರಗುಪ್ತ ತೆಗಿತಾನೆ. ಆ ಚಿತ್ರಗುಪ್ತ ಏನ್ ಹೇಳ್ತಾನೆ? ಚಿತ್ರಗುಪ್ತೋಪಿ ಸರ್ವಜ್ಞ ಶ್ರವಣಾನ್ ಪರ್ಯಗಚ್ಚತ. ಶ್ರವಣರ ಕೇಳಿ ಹೇಳ್ತಾನೆ. ಯಮನ ಸಭೆ ಚಿತ್ರಗುಪ್ತ ಲೆಕ್ಕ ಇಡವ, ಆದರೂ ಅವನು ಕೇಳ್ತಾನೆ ಇದು ಸರಿಯೋ ಇಲ್ಲೋ ಶ್ರವಣರು ಕೇಳುವ. ಶ್ರವಣ ಸಾಕ್ಷಿ ಕಾರಣ. ಶ್ರವಣರು ಸಾಕ್ಷಿಯರು. 14 ಸಾಕ್ಷಿ ಇದೆ, 12 ಸಾಕ್ಷಿ ಇಲ್ಲ. ಜೀವಿಯ ಕರ್ಮಕ್ಕೆ 14 ಸಾಕ್ಷಿ. ನಾವು ಕಣ್ಮುಚ್ಕೊಂಡು ಮಾಡಿದ್ರು ಪಾಪ ಗೊತ್ತಾಗ್ತದೆ ಅವನಿಗೆ. ಆ ಸಾಕ್ಷಿಯಲ್ಲಿ ಶ್ರವಣರು. ಅದಕ್ಕೆ ನೋಡಿ, ಶ್ರವಣ ಭೋಜನ ಎಷ್ಟೇ ಮಾಡಲಿ, 6 ಮಾಡಲಿ, 12 ಮಾಡಲಿ, ಅದಾದಕ್ಕೂ ತೃಪ್ತಿ ಆಗುವುದಿಲ್ಲ. ಇಲ್ಲಿ ಈ
ಇದೆಲ್ಲ ಆದ್ಮೇಲೆ ಶರೀರ ಅವನ ಯೋಗಕ್ಕೆ ತಕ್ಕಾದ ಶರೀರ. ಅವನು ಪಾಪಿ ಆದ್ರೆ ಪಾಪ ಜನ್ಮ, ಪುಣ್ಯವಂತ ಆದ್ರೆ ಒಳ್ಳೆ ಸುಂದರನಾಗಿ ಹುಡ್ತಾನೆ, ಪಾಪಿಷ್ಣಾದ್ರೆ ಘೋರ ಕುರುಪಿಯಾಗಿ ದರಿದ್ರನನ್ನು ಹುಡ್ತಾನೆ. ಅದೆಲ್ಲ ಅವರು 166 ಜನ ಹೋಗ್ಬೇಕು. ಪತಂಗ ಪಿತೃ ಸಂಗಮ ಸತ್ತು 108 ದಿನದ ಮೇಲೆ ಅವನು ಹುಡ್ತಾನೆ. ಹುಟ್ಟುವಾಗ ಹಿಂದಿನ ಜನರ ಕರುಣದ ವಾಸನೆಯನ್ನು ತಂದು ಹುಡ್ತಾನೆ. ಇಲ್ಲಿಯೂ ಬಂದವರು ನರೋಪರಾಣಿ, ಹೊಸ ಶರೀರ ಬಂದಲ್ಲ, ಯಾವುದೋ ಒಂದು ತಾಯಿ ತಂದೆ ತಾಯಿಯ ಗರ್ಭದಲ್ಲಿ ಹುಟ್ಟಿ ಪುನಃ ಬರ್ತಾನೆ. ಇದನ್ನ ಚಕ್ರ ಅಂತ ಕರೆದ 2ನೇ ಅಧ್ಯಾಯ. ಆದ್ದರಿಂದ ಜಾತಸ್ಯ ಹಿ ಧ್ರುವೋ ಧ್ರುವನ್ ಜನ್ಮ ಮೃತಸ್ಯ ಅಕಸ್ಮಾತ್ ಅಪರಿಹಾರ್ಯತೆ ನತ್ವಂ ಸೂಚಿತು ಮನಸ್ಸಿ. ಹುಟ್ಟನವು ಸಾಯ್ತಾನೆ, ಸತ್ತನು ಹುಟ್ಟಾನೆ. ಅಪರಿಹಾರ್ಯವಾದ ಚಕ್ರ. ಸುಮ್ಮನೆ ನೀನ್ ಯಾಕೆ ಬರ್ತೀಯ ಅರ್ಜುನಿಗೆ ಹೇಳೋದು, ನಾವು ಹೋದಲ್ಲಿ ಯಾಕೆ ಯಜಮಾನಿಗೆ ಹೇಳ್ತೇವೆ, ಯಾಕೆ ಬರ್ತೀಯ ನಿನ್ನ ಹಬ್ಬ ಹೀಗಾದ ಆಗ ಹೇಳುವುದಿಲ್ಲ. ಹಾಗೆ ಅನ್ವಯಿಕತೆ ಹೊರಟ್ರೆ ಭಗವದ್ಗೀತೆಯಲ್ಲಿ ಪ್ರತಿ ಶ್ಲೋಕವು ಇವತ್ತಿನ ಕಾಲಕ್ಕೂ ಅದು ನಿತ್ಯ ನೂತನವಾದದ್ದು. ನೋಡಿ ಅದು ಹೇಳಿದ್ರು, ಅದು ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಅನ್ಯಮಾನೇ ಶರೀರೇ. ಈ ಒಂದು ಸಂಶಯ ಬರ್ತದೆ, ಸುಟ್ಟು ಬರ್ತೇವೆ. ಆತ್ಮ ಸುಡುವುದಿಲ್ಲ, ಶರೀರ ಸುಟ್ಟು ಬರ್ತಾರೆ. ಶರೀರಂ ಶವಂ ಅವಿ ಆಯ್ತು. ಆದ್ರೆ ಆತ್ಮ ಏನಾಯ್ತು, ಅದು ಪ್ರೇತಾತ್ಮ ಆಯ್ತು. ಅಂದ್ರೆ ಪ್ರೇತಾತ್ಮ ಅಂದ್ರೆ ಏನು, ಪುರಾಯಿತ ಇಲ್ಲಿ ಬಿಟ್ಟಿದೆ, ಇಲ್ಲಿ ಆಕರ್ಷಣೆಯನ್ನು ಬಿಟ್ಟಿದೆ, ಎಲ್ಲಿ ಹೋಗಬೇಕು ಅಲ್ಲಿ ಹೋಗಲಿಲ್ಲ. ಅದನ್ನ ಪ್ರೇತದ ಅವಸ್ಥೆ. ಅದನ್ನೇ ಅದು ಅಪರಿಹಾರ ಎಂದು ಸಾಧ್ಯನೇ ಇಲ್ಲ. ಹುಟ್ಟುವುದು ಸಾಯುವುದು ಈ ಚಕ್ರ. ಈ ಚಕ್ರದಿಂದ ಬಿಡುಗಡೆ ಇಲ್ಲ, ಬಿಡುಗಡೆ ಉಂಟು ಯಾವಾಗ, ಮೋಕ್ಷ. ಆ ಮೋಕ್ಷಾದ ಅಕ್ಷರಂಕಗ, ಮೋಕ್ಷ ಆಗುವ ಪರ್ಯಂತ ಈ ಪ್ರಕ್ರಿಯೆ ಇದೆ. ಹುಟ್ಟೋದು ಸಾಯುವುದು ಹುಟ್ಟುವುದು. ಇದನ್ನು ತಪ್ಪಿಸ್ಕೊಳ್ಬೇಕು. ಹುಟ್ಟಲೇಬಾರದು, ಹುಟ್ಟರೆ ಸಾಯ್ಬೇಕಲ್ಲ. ಹಾಗಿದ್ರೆ ಹುಟ್ಟಲೇಬಾರದು ಅಂದ್ರೆ ಏನು ಮಾಡಬೇಕು, ಮೋಕ್ಷ ಹೊಂದಬೇಕು. ಮೋಕ್ಷದಲ್ಲಿ ಹುಟ್ಟುವುದಾವು ಇಲ್ಲ, ದೇವರೊಳಗೆ ಒಂದಾಗ್ಬಿಡ್ತಾನೆ. ಅದನ್ನ ಬಹಳ ಚಂದಾಗಿ ಹೇಳಲು, ಅದು ನಿತ್ಯ ಶಾಶ್ವತೋಲಂ ಪುರಾಣೋ ನ ಹನ್ಯತೆ ಅನ್ಯಮಾನೆ ಶರೀರೇ. ಶರೀರ ನಾವು ಕೊಚ್ಚಿ ಅದನ್ನ ಬೆಂಕಿಯಲ್ಲಿ ಹಾಕ್ಬಹುದು, ಆತ್ಮಕ್ಕಲ್ಲ. ಆತ್ಮವನ್ನು ಏನ್ ಮಾಡಲಿಕ್ಕೂ ಆಗುವುದಿಲ್ಲ. ಅದು ಪ್ರೇತಾತ್ಮವಾಗಿ ಮಕ್ಕಳು ಸಂಸ್ಕಾರ ಮಾಡಿದ ಮೇಲೆ ಸುತ್ತಲೂ ದೇವತಾತ್ಮವಾಗಿ ಅದು ತನ್ನ ಗತಿಯನ್ನು ಕಂಡುಕೊಳ್ಳುತ್ತದೆ. ಹೀಗೆ ಈ ಪ್ರತಿ ಅಧ್ಯಾಯದಲ್ಲೂ ಒಂದೊಂದು ಶ್ಲೋಕ. ಇವತ್ತಿನ ಕಾಲಕ್ಕೆ ಉದಾಹರಣೆಗಾಗಿ ಅಪಿಚೇತ್ ದುರಾಚಾರೋ ಭಜತೆ ಮಾಂ ಅನನ್ಯಭ ಸಾಧುರೇವ ಮಂತವ್ಯೋ ಧರು ಸಮ್ಯಕ್ ವ್ಯವಹಿತೋ. ಎಲ್ಲ ಚಂದ ಶ್ಲೋಕ ಇದು ಈ ಕಾಲಕ್ಕೆ ಬೇಕೇ ಬೇಕು. ಎಷ್ಟು ದುರಾಚಾರ್ಯ ಆಗಲಿ, ಅವನು ಪರಮಾತ್ಮ ನಂಬಿದ್ರೆ ಅವನ ಪಾಪ ಎಲ್ಲ ಪರಿಹಾರ ಆಗ್ತದೆ. ಭಜತೆ ಮಾಂ ಅನನ್ಯ ಭಾವ, ತನ್ನನ್ನು ಅನನ್ಯ ಭಾವದಿಂದ ಅವ ಭಜಿಸಿದ್ರೆ ಅವನ ಬ್ರಹ್ಮ ಹತ್ಯೆ ಮಾಡಿರಲಿ, ಗೋ ಹತ್ಯೆ ಮಾಡಿರಲಿ, ಎಂತ ಪಾಪ್ಯ ತಾನು ಅವನಿಗೆ ಮೋಕ್ಷ ಕೊಡ್ತೇನೆ ಪರಮಾತ್ಮ. ಅಂದ್ರೆ ಇದರ ಅರ್ಥ ಅನನ್ಯವಾದ ಅವನನ್ನ ಚಿಂತನೆ ಮಾಡಿದರೆ ಪರಮಾತ್ಮನು ಅವ ನಮ್ಮೆಲ್ಲ ಪಾಪಗಳಿಂದ ಮುಕ್ತಿಯನ್ನು ಹೊಂದಿ ಮುಕ್ತಿಯವರೆಗೂ ನಮಗೆ ಅನುಗ್ರಹಿಸ್ತಾನೆ. ಈ ಮುಕ್ತಿ ಅನ್ನೋದು ಅನುಗ್ರಹಿಸುವುದಲ್ಲ, ಮುಕ್ತಿ ಆಗುವುದು, ಮುಕ್ತಿ ಪಡೆಯೋದು. ಮುಕ್ತಿಯನ್ನು ಒಬ್ಬರು ಈಗ ನಾವು ಹೋದಲ್ಲಿ 12 ಹೇಳ್ತೇವೆ, ಅಪ್ಪನಿಗೆ ಮುಕ್ತಿ ಆಗಲ್ಲಪ್ಪ, ನಾವು ಹೇಳಿದಾಕ್ಷಣ ಆಗ್ತದೆ ಮುಕ್ತಿ. ಆ ಜೀವಿಗೆ ಅರ್ಹತೆ ಬೇಕು. ಮುಕ್ತಿಯನ್ನು ಶತಕೋಟಿ ಜನ್ಮ ಸುಖದ ಪುಣ್ಯ ಶತಕೋಟಿ ಜನ್ಮದ ಪುಣ್ಯ ಬೇಕಂತೆ ಮುಕ್ತ ಆಗಲಿಕ್ಕೆ. ಅದನ್ನು ನಾವು ಹಂಚಿಕೊಳ್ಳಿಕ್ಕೆ ಆಗುವುದಿಲ್ಲ, ಅದು ಅವನೇ ಪಡ್ಕೊಂಡಾಗ ಆಗ್ತದೆ ಅಂತ ಅರ್ಥ. ಹೀಗಾಗಿ ಇಂತಹ ಅನೇಕ ಶ್ಲೋಕಗಳು ಭಗವದ್ಗೀತೆಯಲ್ಲಿ ಕೊನೆಯ ಬಂದು ಬರ್ತದೆ. ಯಾಕಂದ್ರೆ ಇನ್ನೂ ಒಳ್ಳೊಳ್ಳೆ ಮಾತುಗಾರರು ಮಾತಾಡಿದ್ದಾರೆ, ನಾನು ಮುಗಿಸ್ತೇನೆ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ಭಾವನ. ಇದು ನಾವು ಸಂಕಲ್ಪದಲ್ಲೂ ಶ್ಲೋಕ ಹೇಳ್ತೇವೆ. ನಿತ್ಯ ಕರ್ಮ ಸಂಕಲ್ಪ ಏನು ಅನನ್ಯ ಚಿಂತನೆ ಬೇಕು. ಪರಮಾತ್ಮನಲ್ಲಿ ಕಷ್ಟ ಬಂದಾಗ ಎಲ್ಲರೂ ದೇವರೇ ಹೇಳ್ತಾರೆ, ಸುಖ ಬಂದಾಗ ತಾನೇ ದೇವರು ಹೇಳ್ತಾನೆ. ಇಷ್ಟೇ ಬಿಡ್ತಾರೆ. ಕಷ್ಟ ಬಂದಾಗ ದೇವರನ್ನು ನೆನೆಯುವುದು, ಸುಖ ಬಂದಾಗ ಅವನೇ ದೇವರು ದೆವ್ವೋ ಆಗ್ತಾನೆ. ಅದನ್ನೇ ಅನನ್ಯತೆ ಬೇಕು. ಸುಖ ದುಃಖದಲ್ಲಿ ಸುಖ ದುಃಖೇ ಸಮಯಕೃತ್ವ ಲಾಭಾಲಾಭೂಜಯಾಯ ತಥೋ ಯುದ್ಧಾಯ ವ್ಯತ್ಯಸ್ವ ನೈವಂ ಪಾಪ ಮಾಂಸತಿ. ಪಾಪ ಬರ್ತದೆ ಅಂತ ಅರ್ಜುನ ಭೀತಿ ಕೊಡ್ತಾನೆ. ಹೇಳ್ದ ಸುಮ್ಮನೆ ನೀನು ಪಾಪ ಏನು, ಯಾಕಂದ್ರೆ ಸುಖ ದುಃಖವನ್ನು ಸಮಾನವಾಗಿ ತೆಗೆದುಕೊಂಡ್ರೆ ಒಂದು ದುಃಖವೇ ಅಲ್ಲ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಖದ 2ನೇ ಅಧ್ಯಾಯ. ಉಭೇ ಸುಖದ ದುಷ್ಕತೆ ತಸ್ಮಾತ್ ಯೋಗಾಯ ಯುದ್ಧಸ್ವ ಯೋಗ ಕೌಶಲಂ.
ಯಾರಿಗೆ ಬುದ್ಧಿ ಇದೆಯೋ ಅವರಿಗೆ ಪಾಪ ಪುಣ್ಯದ ರಹಸ್ಯ ಗೊತ್ತಾಗ್ತದೆ. ಆದ್ದರಿಂದ ನಾವು ಬುದ್ಧಿಯನ್ನ ಹರಿತವಾಗಿಟ್ಕೊಳ್ಳಿ. ಈ ಬುದ್ಧಿಸ್ಥವಾಗಿ ನೋಡಿದಾಗ ಇದು ಕೆಟ್ಟ ಕೆಲಸ, ಇದು ಒಳ್ಳೆಯ ಕೆಲಸ, ಇದು ಗೊತ್ತಾಗ್ತದೆ. ಬುದ್ಧಿಯುಕ್ತೋ ಜಹಾದೀಗ ಉಭೇ ಸುಕೃತ ಸುಕೃತೆ. ಪುಣ್ಯ ಪಾಪಗಳನ್ನು ಬುದ್ಧಿವಂತ ನನ್ನ ಮೀರಿ ಹೋಗಬಹುದು. ತಸ್ಮಾತ್ ಯೋಗಾಯ ಯುಜ್ಯಸ್ವ. ಯೋಗಕ್ಕಾಗಿ ಯುದ್ಧ ಮಾಡಬಹುದು. ಯೋಗ ಅಂದ್ರೆ ಏನು? ಯೋಗ ಕರ್ಮಸು ಕೌಶಲಂ. ಕರ್ಮ ಕೌಶಲ್ಯವನ್ನೇ ಯೋಗ ಅಂತ ಕರೆದ್ರೆ ಸುಲಭವಾಗಿ ನಾವು ಹೇಳ್ತೇವೆ. ಒಬ್ಬನಿಗೆ ನಾವು ದುಡ್ಡು ಸಿಕ್ಕಿದ್ರೆ ಅವನು ಯೋಗ ಹೇಳುವುದಿಲ್ಲ, ಅವಳು ಯೋಗ, ಅವನು ಯೋಗ. ಹಂಗ ಯೋಗ ಅಂದ್ರೆ ಏನು? ಕರ್ಮಸು ಕೌಶಲಂ. ಕರ್ಮ ಕೌಶಲ್ಯವನ್ನೇ ಯೋಗ ಅಂತ ಕರೆದಿದ್ದಾರೆ. ಹೀಗಾಗಿ ಅಂತಹ ಯೋಗ ಪ್ರಾಪ್ತಿಗಾಗಿ ನಾವು ಭಗವಂತನ ಇಲ್ಲಿ ಅನನ್ಯಾಶ್ಚಿಂತೆಯಂತೋ ಹೇಳಲು ಅನನ್ಯವಾದ ಚಿಂತನೆ ಪರಮಾತ್ಮನಲ್ಲಿ ಇರಬೇಕು. ಅದಿಲ್ಲದಿದ್ರೆ ಕಷ್ಟ ಬಂದಾಗ ನೋಡಿ, ನಿಮಗೆ ಗೊತ್ತಿದೆ, ವಸ್ತ್ರಾಪಹಾರ, ದ್ರೌಪದಿಯ ವಸ್ತ್ರಾಪಹಾರ ಸಂದರ್ಭದಲ್ಲಿ ಆ ದ್ರೌಪದಿ ಸೀರೆ ಗಟ್ಟಿ ಹಿಡಿದುಕೊಂಡಿದ್ದಾಳೆ. ದುಶ್ಯಾಸನ ಹೇಳಿದ್ದಾನೆ ಇದ್ದಾನೆ. ಅವರಿಗೆ ತಾನೇ ತಡೆಯಲಿಕ್ಕೆ ಸಾಧ್ಯ ಇದೆ ಅಂತ ಅಹಂಕಾರ ಇರ್ತಲ್ಲ, ತಾತ್ವಿಕ ಅಹಂಕಾರ ಇತ್ತು. ಕೊನೆಗೆ ಆ ಸೀರೆ ಗಟ್ಟು ಬಿಚ್ಚೋಯ್ತು. ಕೃಷ್ಣ ಕೈ ಎತ್ತು. ಕೃಷ್ಣ ಹೇಳಬೇಕಿದ್ರೆ ತಾದಾತ್ಮ್ಯ, ಕೃಷ್ಣನ ಅನನ್ಯ ಆಗ್ತಿದ್ರೆ ಸದೇಕ ಚಿತ್ತವಾಗಿ ಕೃಷ್ಣನ ಬಯಸ್ತಾಳೆ. ಅಕ್ಷಯಾಂಬರ ಕಥೆ ನಿಮಗೆ ಗೊತ್ತಿದೆ. ಹೀಗಾಗಿ ಭಗವಂತನ ಸೂಕ್ಷ್ಮ ಹೇಳಿದಾನೆ. ಈ ಭಗವದ್ಗೀತೆಯಲ್ಲೂ ಆ ಸೂಕ್ತ ಗೊತ್ತದೆ. ದೇವರನ್ನು ನಾವು ಹೇಗೆ ನೆನೆಯಬೇಕು ಅಂತ ಹೇಳಿದ್ರೆ, ಮರ್ಕಟ ಕಿಶೋರ ನ್ಯಾಯ ಅಂತ ಒಂದಿದೆ. ಮರ್ಕಟ ಕಿಶೋರ ನ್ಯಾಯ ಅಂದ್ರೆ ತಾಯಿ ಮಂಗವನ್ನ ಮರಿಮಂಗ ಹಿಡ್ಕೊಳ್ತಾರೆ. ಅದು ಮರದ ಮರಿ ಹಾರ್ತಾ ಆ ತಾಯಿ ಮಂಗವನ್ನು ಹಿಡ್ಕೊಂಡೆ ದೊಡ್ಡ ಮಂಗ ಹಾರ್ತದೆ, ಮರಿಮಂಗವನ್ನು ಹಿಡಿದು. ಹಾಗೆ ನಾವು ದೇವರನ್ನ ಸದಾ ಒಪ್ಪಿಡಬೇಕು, ಅಪ್ಪಾಗಬೇಕು ಅಂತಲ್ಲ, ನಮ್ಮ ಮನಸ್ಸು ಬುದ್ಧಿಯಿಂದ ದೇವರನ್ನು ಧ್ಯಾನ ಮಾಡಬೇಕು. ಹಾಗೆ ಮಾಡಿದ್ರೆ ಅವನೇನು ಮಾಡ್ತಾನೆ? ಮಾರ್ಜಾರ ಕಿಶೋರ ನ್ಯಾಯ ಅಂತ ಹೇಳಿ. ಹೇಗೆ ಬೆಕ್ಕಿನ ಬೆಕ್ಕು ಮರಿಯನ್ನು ಬಾಯಲ್ಲಿ ಕಚ್ಕೊಂಡೇ ಹೋಗ್ತಾನೆ. ನೀವು ನೋಡಿ, ಎಲ್ಲರಲ್ಲೂ ಬೆಕ್ಕಿದೆ. ಆ ಬೆಕ್ಕಿನ ಮರಿ ಕಚ್ಕೊಂಡೇ ಹೋಗ್ತಾರೆ, ಅಷ್ಟು ಪ್ರೀತಿ ಅದನ್ನು ಹಾಕಬೇಕು ಅಂತ. ಹಾಗೆ ಭಗವಂತನು ನಾವು ಮರ್ಕಟ ಕಿಶೋರ ನ್ಯಾಯದಂತೆ ಅವನನ್ನು ಹೊಂದಿದರೆ ಅವ ಮಾರ್ಜಾರ ಕಿಶೋರ ನ್ಯಾಯದಂತೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎಂದು ತಾತ್ಪರ್ಯ ಇದೆ. ಆದ್ದರಿಂದ ಅನನ್ಯಾಶ್ಚಿಂತೆಯಂತೋಮ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಂ. ಅಂಥವರ ಯೋಗಕ್ಷೇಮದಂತ. ನಾವು ನಮ್ಮಲ್ಲಿ ಕೆಲವು ಹೇಳ್ತಾರೆ, ಅವ ತಿಂಗಳ 14 ಗಂಟೆ ಮಾಡ್ತಾ ಇದ್ದಾನೆ, ಒಂದು ಕಷ್ಟ, ಇದು ಇದರೆಲ್ಲ ಏನು ಪ್ರಯೋಜನ ಹೇಳೋ ಕಾಲ ಬಂದಿದೆ. ಆದರೆ ಅನನ್ಯತೆ ಬೇಕು. ಏನೋ ಒಂದು ಪ್ರಯೋಜನಕ್ಕಾಗಿ ಮಾಡಿ ಹೊಂದಿಲ್ಲ. ಈ ಕೃಷ್ಣ ಇದು ಭಗವದ್ಗೀತೆಯನ್ನ ಜಾತಿ ಭಕ್ತರನ್ನು ಹೇಳಿದ್ದಾನೆ. ಆರ್ತೋ ಜಿಜ್ಞಾಸು ರಕ್ಷಾರ್ಥಿ ಜ್ಞಾನೇಕ ಬರದಾರ್ಥ. ಆರ್ತನಾಗಿ ನಾವು ದೇವರನ್ನು ಹೊಂದಿದರೆ ಅವನನ್ನು ಜಿಜ್ಞಾಸು ಹೇಗಿದ್ದಾನಪ್ಪ, ದೇವರು ಹೇಗಿದ್ದಾನೆ ತಪಸ್ಸು ಯೋಗಿಗಳು ನೋಡ್ತಾರೆ, ಅದೊಂದು ಜಾತಿಯ. ಹಾಗೆ ಅರ್ಥಾರ್ಥಿ ಅಂದ್ರೆ ಹರಕೆ ಕಟ್ಟೋದು. ಈ ನಮ್ಗೆ ಇದಾದ್ರೆ ಇದನ್ನ ಮಾಡ್ತೇನೆ, ನನ್ನ ಮಗಳ ಮದುವೆ ಆದ್ರೆ ಇದನ್ನು ಪುರುಷಾರ್ಥಿ ಮಾಡ್ಕೊಡ್ತೇನೆ, ಹರಕೆ ಮಾಡುವುದಿಲ್ಲ. ಈ ಹರಕೆ ಅರ್ಥಾರ್ಥಿ. ಜ್ಞಾನೀತ ಬರರ್ಥವ. ಜ್ಞಾನಿ ಯಾವುದ್ರಲ್ಲೂ ಸಿಕ್ಕಿರಲಿಲ್ಲ. ಅವನು ತಾನೇ ಸೋಹಂಭಾವ, ತಾನೇ ಅವನೇ ತಾನು, ಅವ ದೇವರಾಗಲಿಕೊಂಡವನು. ಸೋಹಂಭಾವದ ಸಿದ್ಧಿ. ನಮ್ಮ ಗಂಟಾನಾಥದಲ್ಲಿ ಹೇಳಿದ್ದಾರೆ, ಸೋಹಂಭಾವೇನ ಪೂಜೆ ಇಲ್ವಾ? ಮಧುರೇ ವೇದಾಂತ ಹಾಕಿದ್ದಾರೆ ಶಂಕರಾಚಾರ್ಯರು. ಗಂಟೆ ತಗೋಬೇಕಿದ್ರೆ ಸೋಹಂ ಬೇಡ, ದೇಹ ದೇವಾಲಯ ಇದು ಮಲಿನ ಎಲ್ಲ ಬೇಡ. ನಾ ಹೇಳೋದು ಸೋಹಂಭಾವೇನ ಪೂಜೆ, ತಾನೇ ಅವನು ಎನ್ನುವ ಭಾವ ಜಾಗೃತವಾಗಬೇಕು. ಇಡೀ ಪೂಜೆಯ ಉದ್ದೇಶ ಅದು. ಹಾಗಾಗಿ ಇಲ್ಲಿ ಏನಾಗಿದ್ದರೆ ಸಕಾರ ಬಿಟ್ಟರೆ ಅಹಂಭಾವ ಜಾಗೃತಿ. ಹೇಳಿದ್ರೆ ಅದು ಕಡಿಮೆ ಆಗಬೇಕು ಅಂತ ಇಟ್ಟಿದ್ದಾರೆ ಪೂಜೆಯನ್ನೆಲ್ಲ. ಹಾಗಾಗಿ ಭಗವದ್ಗೀತೆಯನ್ನು ಹೇಳಲು ವಶೇ ಯಶ್ಚೇಂದ್ರಿಯಾಣಿ ಸಸ್ಯ ಪ್ರಜ್ಞಾಪತಿ ಸ್ಥಿತ. ಯಾರ ವಶದಲ್ಲಿ ಇಂದ್ರಿಯಗಳಿರ್ತವೆಯೋ ಅವನಿಗೆ ಪ್ರತಿಷ್ಠೆ ಎಲ್ಲವೂ ಸಿಗ್ತಿದೆಪ್ಪ. ಇಂದ್ರಿಯವನ್ನ ವಶದಲ್ಲಿ ವಶೇ ಯಶ್ಚೇಂದ್ರಿಯ ಸಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇದೆಲ್ಲ ಹೇಳಿದ್ದಾರೆ, ಬೇಕಾಷ್ಟಿದೆ. ಹೀಗಾಗಿ ಭಗವದ್ಗೀತೆ ನಿತ್ಯ ಅನ್ವಯಿಕತೆ. ನಿತ್ಯ ನಮ್ಮ ಜೀವನದಲ್ಲಿ ಅದನ್ನು ಅನ್ವಯಿಸುವುದಕ್ಕೆ ಅನೇಕ ಶ್ಲೋಕ ಇದ್ದಾರೆ. ಕಮಲಾದಷ್ಟು ನಾನೀಗ ಹೇಳಿದೆ. ಹೀಗಾಗಿ ಆ ಪರಮಾತ್ಮ ಭಗವಂತ, ಅದರಲ್ಲೂ ಭಗವದ್ಗೀತೆಯ ಅಭಿಯಾನ ನಡೀತಾ ಇದೆಯಲ್ಲ, ಇದು ದೊಡ್ಡ ಜಾಗೃತಿ. ನಾವೆಲ್ಲ ಸಣ್ಣಕ್ಕಿದ್ದಾಗ ನಾವು ಶಾಲೆ ಹೋಗ್ತಿದ್ದೆ, ಭಗವದ್ಗೀತೆ ಇದ್ದಿದ್ದೇ ಗೊತ್ತಿಲ್ಲ.
ಸುಮಾರು 10ನೇ ಬತ್ತಿಯವರೆಗೂ ಗೊತ್ತೇ ಆಗಲಿಲ್ಲ. ಇಷ್ಟೆಲ್ಲ ಇಲ್ಲ ಪ್ರಚಾರ. ಆಮೇಲೆ ಗೊತ್ತಾಯ್ತು. ನನ್ನ ಮಗ ಪಾಠಶಾಲೆಗೆ ಹೊರಟ, ಒಂದು ಮಾತು ಅವನಿಗೆ ಹೇಳಿದೆ, ತಮ್ಮ ನನ್ನಂತ ಆಗಲಿಲ್ಲ, ನೀನು ಮಾಡು, ಏನು ಮಾಡ್ಬೇಕು ಪಾಪ, 18 ಅಧ್ಯಾಯ ಬಾಯ್ ಹಾರ್ಟ್ ಮಾಡಬೇಕು, ಒಂದು ವರ್ಷ ಬಾಯ್ ಹಾರ್ಟ್ ಮಾಡ್ಬೇಕು. ಮಾಡ ನಾನು ಶೃಂಗೇರಿ ಜಗದ್ಗುರುಗಳು ಬಹುಮಾನ ಮತ್ತೆ ಅದರಲ್ಲೇ ನಿನ್ನ ಭವಿಷ್ಯ ಅಂತ GN ಭಟ್ರು ಅಂತ ಗೈಡ್ ಸಿಕ್ಕರು, ಅದರಲ್ಲೇ PhD ಡಾಕ್ಟರ್. ಯಾಕೆ ಹೇಳ್ತೇನೆ, ನಾನಲ್ಲ, ಅವನ ಪ್ರಯತ್ನ. ಅದನ್ನು ಮಾರ್ಗದರ್ಶಕರು ಬರಬೇಕಲ್ಲ. ಹಾಗಾಗಿ ಈ ಭಗವದ್ಗೀತೆ ಇವತ್ತು ಬಹಳ ಪ್ರಚಾರಕ್ಕೆ ಬಹಳ ಒಳ್ಳೆಯದು. ಯಾಕಂದ್ರೆ ಹೆಣ್ಣು ಮಕ್ಕಳು ಹೇಳಬೇಕು, ಹೇಳ್ತಾ ಇದ್ದಾರೆ ಬಹಳ ಚಂದ. ಇವತ್ತು 11ನೇ ಅಧ್ಯಾಯನ ಇಟ್ಕೊಂಡ್ರು. ವಿಶ್ವರೂಪ ದರ್ಶನ ಅವರು ತಮ್ಮ ಹಾಡಿನಲ್ಲಿ ನಮಗೆಲ್ಲ ಮಾಡಿಕೊಟ್ರು. ಭಗವಂತನ ವಿಶ್ವರೂಪ ದರ್ಶನ ಅದು ಆಗಿದೆ. ಹೀಗಾಗಿ ಈ ಪ್ರಚಾರ ಉಂಟಲ್ಲ, ಭಗವದ್ಗೀತೆಯ ಅಭಿಯಾನ ಹೀಗೆ ನಡೀತಾ ಇರಲಿ. ಇದು ಶುಭವಾಗಲಿ. ಮತ್ತೆ ಗೀತಾ ಸಂಶೋಧನಾ ಅದು ಸಂಸ್ಕೃತ ಶೋಧ ಶಿಬಿರ, ಒಳ್ಳೆಯ ಶೋಧ. ಇದರಿಂದ ಪ್ರಪಂಚಕ್ಕೆ ಸಮಾಜಕ್ಕೆ ಸಿಗುವಂತಾಗಲಿ. ಒಳ್ಳೊಳ್ಳೆ ಜನ ಇದರಲ್ಲಿದ್ದಾರೆ. GN ಭಟ್ರು ಇದ್ದಾರೆ, MG ಇದ್ದಾರೆ, ಇನ್ನು ಹಿಂದೆ ಅವ್ಯಕ್ತವಾಗಿ ಅನೇಕ ಜನ ಇದ್ದಾರೆ. ಇವರೆಲ್ಲರ ಒಂದು ಗೈಡೆನ್ಸ್ ಇಂದ ಈ ಒಂದು ಏನು ಅಭಿಯಾನ ಶುರುವಾಗಿದೆ, ಇದು ಹೀಗೆ ಮುಂದುವರೆದು ಯಶಸ್ಸನ್ನು ಕಾಣಲಿ ಅಂತ ಹಾರೈಸ್ತಾ ಅವಕಾಶಕ್ಕಾಗಿ ಧನ್ಯವಾದ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಮೊದಲಿಗೆ ಪೂಜ್ಯನೀಯ ತಂದೆ ತಾಯಿಗಳಿಗೆ, ಸಕಲ ಯೋಗ ಗುರು ಪರಂಪರೆಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ನಾನು ಮೂಲತಃ ಆಯುರ್ವೇದ ವೈದ್ಯ ಆಗಿದ್ದೆ. ಆದರೆ ಯೋಗವನ್ನ ಕಲಿಯುವ ಅಭ್ಯಾಸ ಮಾಡುವಾಗ ನಾನು ಭಗವದ್ಗೀತೆಯ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿತು. ಆದರೆ ಭಗವದ್ಗೀತೆಯನ್ನ ನಾನು ಶಾಸ್ತ್ರೋಕ್ತವಾಗಿ ಆಗಲಿ, ಅಧ್ಯಾಯಗಳನ್ನ ಅಧ್ಯಾತ್ಮದ ದೃಷ್ಟಿಯಿಂದಾಗಲಿ ಇವತ್ತಿನವರೆಗೂ ಅಧ್ಯಯನವನ್ನ ಮಾಡಿಲ್ಲ. ಶೈಕ್ಷಣಿಕ ದೃಷ್ಟಿಯಿಂದ ನಾನು ಯೋಗಾಭ್ಯಾಸ ಮಾಡುವಾಗ ಏನು ನಮಗೆ ಭಗವದ್ಗೀತೆಯಲ್ಲಿ ಯೋಗದ ತತ್ವಗಳನ್ನ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗತ್ತೆ ಅಥವಾ ಅನ್ವಯ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗ ನಾನು ಕಂಡುಕೊಂಡಿದ್ದಂತಹ ಕೆಲವೊಂದು ವಿಚಾರಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಯೋಗ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಂಯೋಗ ಅಂತ ಹೇಳ್ತೀವಿ. ಸಂಯೋಗ ಅಂತಂದ್ರೆ ಇಲ್ಲಿ ಆತ್ಮ ಮತ್ತು ಪರಮಾತ್ಮರ ಸಂಯೋಗ ಅಂತ ಹೇಳಿ ಯೂಶ್ವಲಿ ನಾವು ಹೇಳೋದನ್ನ ಕೇಳಿದ್ದೇವೆ. ಆದ್ರೆ ಆತ್ಮ ಪರಮಾತ್ಮವನ್ನ ಸಂಯೋಗ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಸಂಯೋಗ ಅನ್ನೋದನ್ನ ನಾನು 3 ಅರ್ಥದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಮೊದಲು ಸ್ವಸಂಯೋಗ, ನಂತರ ಪರಸಂಯೋಗ, ನಂತರದಲ್ಲಿ ನಾವು ಪರಮಾತ್ಮ ಸಂಯೋಗ. ಅಂದ್ರೆ ಮೊದಲು ನಾವು ನಾವಾಗಿರೋದು, ನಾವು ನಮ್ಮಲ್ಲಿ ನಾವು ಒಂದಾದ ನಂತರ ಪರರಲ್ಲಿ ನಾವು ಒಂದಾಗ್ತೇವೆ, ನಂತರ ಪರಮಾತ್ಮನಲ್ಲಿ ಒಂದಾಗಲಿಕ್ಕೆ ಸಾಧ್ಯ ಆಗ್ತದೆ. ಯೋಗ ಅಂತಂದ್ರೆ ಎಲ್ಲರೂ ತಿಳ್ಕೊಂಡಿರೋದೇನು ಕೇವಲ ಭಂಗಿ ಆಗಿರ್ಬೋದು, ಅಥವಾ ಉಸಿರಾಟದ ಕ್ರಿಯೆಗಳಾಗಿರ್ಬೋದು, ಅಥವಾ ತಲೆ ಕಾಲು ಕೆಳಗೆ ಮಾಡಲಿಲ್ಲೋದು ಏನೋ ಈ ತರದ ಅಭಿಪ್ರಾಯಗಳು ಎಲ್ಲರಲ್ಲೂ ಇದೆ. ಬಟ್ ಯೋಗ ಅಂತಂದ್ರೆ ಕೇವಲ ಅದಷ್ಟೇ ಅಲ್ಲ. ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮಯೋಗ, ಹಠ ಯೋಗ, ಮಂತ್ರ ಯೋಗ, ತಾರಕ ಯೋಗ, ಲಯ ಯೋಗ, ಹೀಗೆ ಹಲವಾರು ಯೋಗಗಳನ್ನ ನಾವು ಕಾಣ್ತಾ ಇದ್ದೇವೆ. ಹಠ ಯೋಗದ ಅಭ್ಯಾಸ ಅಂತಂದ್ರೆ ದೇಹವನ್ನ ಹುರಿಗೊಳಿಸುವುದು. ಆ ಹಠಯೋಗದ ಅಭ್ಯಾಸದೊಂದಿಗೆ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂತಹ ಕರ್ಮಯೋಗ, ಭಕ್ತಿ ಯೋಗ, ಧ್ಯಾನ ಯೋಗ ಇವುಗಳನ್ನ ನಾವು ಅಭ್ಯಾಸ ಮಾಡಿದ್ದೇ ಆಯ್ತು ಅಂತಂದ್ರೆ ನಾವು ಸಮರ್ಪಕವಾಗಿ ಸಮಾಧಿ ಸ್ಥಿತಿಯನ್ನಂತೂ ಈ ಒಂದು ಜನ್ಮದಲ್ಲಿ ನಾವು ಪಡೆಯಲಿಕ್ಕೆ ಯಾವ ಕಾರಣದಿಂದಲೂ ಸಾಧ್ಯ ಇಲ್ಲ. ಆದ್ರೆ ಅಟ್ಲೀಸ್ಟ್ ಇರೋ ಅಷ್ಟು ದಿನದವರೆಗೂ ನಾವು ನಾವಾಗಿರ್ಲಿಕ್ಕೆ, ಆ ಸಮಾಧಿ ಸ್ಥಿತಿಯನ್ನ ಹೊಂದದೇ ಇದ್ರು ಆ ಪರಮಾತ್ಮನ ದಾರಿಯಲ್ಲಾದ್ರೂ ನಾವು ಸಾಗಲಿಕ್ಕೆ ಅವಕಾಶ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮೊದಲನೇದಾಗಿ ಮನಸ್ಸೇ ನಮ್ಗೆ ಎಲ್ಲದಕ್ಕೂ ಮೂಲ ಕಾರಣ ಅಂತ ಹೇಳ್ತೀವಿ. ಮನ ಏವ ಮನುಷ್ಯಾನ ಕಾರಣಂ ಬಂಧ ಮೋಕ್ಷಯ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಈ ಮನಸ್ಸನ್ನ ನಿಗ್ರಹ ಮಾಡೋದನ್ನ ಹೇಗೆ ಅಂತ ಹೇಳಿ ಭಗವದ್ಗೀತೆಯಲ್ಲಿ ನಾವು ಕಾಣ್ತಾ ಬಂದಿದ್ದೇವೆ. ಈ ಮನಸ್ಸಿನಿಂದಲೇ ನಮ್ಮ ನಾಶ, ಮನಸ್ಸಿನಿಂದಲೇ ನಮ್ಮ ಉದ್ಧಾರ. ಅಂದ್ರೆ ಧ್ಯಾಯತೋ ವಿಷಯಾನ್ ಸಹ ಸಂಗಸ್ತೇಷು ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಾಣಿಷ್ಯತಿ. ಅಂದ್ರೆ ಯಾವಾಗ ನಮ್ಮ ಮನಸ್ಸು ಒಂದು ವಿಷಯದಲ್ಲಿ ಇಂಡಲ್ಜ್ ಆಗುತ್ತೋ ಅಲ್ಲಿ ನಮ್ದು ನಾಶ ಅನ್ನೋದು ಶುರುವಾಗುತ್ತೆ. ಅಂದ್ರೆ ಹೇಳೋದೇನು ಅಂದ್ರೆ ಇದ್ದು ಇಲ್ಲದಂತಿರುವುದು. ಅಂದ್ರೆ ನಮ್ಮ ಬಂಧಗಳು ಹೇಗಿರ್ಬೇಕು ನಾವು, ಅಂದ್ರೆ ನಮ್ಗೆ ಯಾರ ಬಗ್ಗೆನೂ ಅಟ್ಯಾಚ್ಮೆಂಟ್ ಇರಬಾರ್ದ ಹಾಗಿದ್ರೆ ಅಂತ ಪ್ರಶ್ನೆ ಮಾಡ್ಕೊಂಡಾಗ ಹಾಗಲ್ಲ. ಎಲ್ಲರೊಂದಿಗೆ ಇದ್ರೂನು ಸಹ ನಾವು ಇಲ್ಲದೆ ಇರೋ ತರ ಇರೋದು. ಶ್ರೀಕೃಷ್ಣನು ಸಹ ಎಲ್ಲರೊಂದಿಗೂ ಎಲ್ಲ, ಒಬ್ರಿಗೆ ಅಣ್ಣ ಆದ, ಒಬ್ರಿಗೆ ಗೆಳೆಯನಾದ, ಮತ್ತೊಬ್ರಿಗೆ
ಒಬ್ಬರಿಗೆ ಗುರು ಆದ ಎಲ್ಲ ಇದ್ದು ಕೂಡ ಅವನಾಗಿ ಸಮಾಧಿ ಸ್ಥಿತಿಯಲ್ಲಿ ಇರೋದನ್ನ ನಾವು ಕಾಣ್ತಾ ಬಂದಿದ್ದೇವೆ. ಹಾಗಾಗಿ ಸ್ಥಿತ ಪ್ರಜ್ಞನ ಲಕ್ಷಣಗಳನ್ನು ಕೂಡ ಇಲ್ಲಿ ನಾನು ಕಂಡುಕೊಂಡಿದ್ದೇನೆ. ಅಂದ್ರೆ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವಾತ್ಮನಾತುಷ್ಟ ಸ್ಥಿತ ಪ್ರಜ್ಞಸ್ತದೋಚ್ಯತೆ. ಅಂದ್ರೆ ನಾವು ಇರೋದ್ರಲ್ಲಿ ಆತ್ಮನಲ್ಲಿ ಆತ್ಮ ಸಂತುಷ್ಟನಾಗಿರೋದನ್ನ ಕಲಿಬೇಕು ಅನ್ನೋದನ್ನ ನಾವು ಕಂಡುಕೊಂಡಿರುವಂತಹ ಒಂದು ಮಾರ್ಗ. ಇದರೊಂದಿಗೆ ಯೋಗದ ಬಗ್ಗೆ ಹೇಳೋದಾದ್ರೆ ಸ್ಥಿತೋ ಸಮಭೂತ್ವ ಸಮತ್ವಂ ಯೋಗ ಮುಚ್ಚತೆ ಅಂತ ಹೇಳ್ತೀವಿ. ಅಂದ್ರೆ ನಾವು ನಾಶ ಆಗಬಾರದು ಅಂತಂದ್ರೆ ಸಮತ್ವ ಸ್ಥಿತಿ, ಸಿದ್ಧಿ ಅಸಿದ್ಧಿ, ಅನುಕೂಲ ಪ್ರತಿಕೂಲ, ಲಾಭ ನಷ್ಟ ಏನೇ ಬರಲಿ ಎಲ್ಲವನ್ನು ನಾವು ಸಮನಾಗಿ ಸ್ವೀಕರಿಸುವುದನ್ನ ಮೊದಲು ಅಭ್ಯಾಸ ಮಾಡಿಕೊಳ್ಳೇಬೇಕು. ಭಾವನೆಗಳಿಗೆ ಸಿಲುಕುವುದನ್ನ ಬಿಟ್ಟು ವಿವೇಕದಲ್ಲಿ ಇದ್ದುಕೊಂಡು ಭಾವನೆಗಳನ್ನ ಜಯಿಸಬೇಕು ಅನ್ನೋದು ಮೊದಲನೇದಾಗಿ. ಯಾಕಂದ್ರೆ ಈಗಿನ ನಮ್ಮ ಸ್ಥಿತಿಯಲ್ಲಿ ಹೇಗಿದೆ ಅಂತಂದ್ರೆ ಎಲ್ಲರೂ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರ್ತೀವಿ, ದೊಡ್ಡ ದೊಡ್ಡ ವಿದ್ಯೆಯನ್ನ ಕಲಿತೀವಿ, ಎಲ್ಲವನ್ನೂ ಮಾಡ್ತೀವಿ, ಆದ್ರೆ ನಮ್ಗೆ ಪರಿಸ್ಥಿತಿಗಳನ್ನ ನಿಭಾಯಿಸುವಂತಹ ಶಕ್ತಿಯೇ ಇಲ್ಲ. ಎಂತೆಂತ ದೊಡ್ಡ IAS ಆಫೀಸರ್ಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಆಫೀಸರ್ಸ್ ಆಗಿರ್ಬೋದು, ಅವರ ಒತ್ತಡಗಳನ್ನ ನಿಭಾಯಿಸಕ್ ಆಗದೇನೆ ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಅರ್ಥ ಮನಸ್ಸು ನಮ್ಗೆಲ್ಲದಕ್ಕೂ ಕಾರಣ ಆಗಿರೋದ್ರಿಂದ ಕೇವಲ ಜ್ಞಾನವನ್ನ ಪಡೆಯೋದ ಅಷ್ಟೇ ಅಲ್ಲದೇನೆ ಮನಸ್ಸನ್ನ ನಿಯಂತ್ರಣ ಮಾಡಿಕೊಳ್ಳೋದನ್ನು ಸಹ ನಾವು ಇಲ್ಲಿ ಕಲಿಲೇಬೇಕಾದಂತದ್ದು. ಇದು ನಾವು ಭಗವದ್ಗೀತೆಯ ಅನ್ವಯಿಕತೆಯಲ್ಲಿ ಮೊದಲನೇ ಹೆಜ್ಜೆ ಅಂತ ನನ್ನ ಅಭಿಪ್ರಾಯ. ಹೀಗಾಗಿ ಭಗವದ್ಗೀತೆಯನ್ನ ಕೇವಲ ನಾವು ಅಧ್ಯಾತ್ಮದ ಒಂದು ಶಾಸ್ತ್ರ ಅಂದ್ರೆ ವಾನಪ್ರಸ್ಥಾಶ್ರಮಕ್ಕೆ ಹೋದ್ಮೇಲೆ ಅಭ್ಯಾಸ ಮಾಡೋದಲ್ಲ. ಯಾವಾಗ ನಾವು ಆರಂಭದಲ್ಲಿ ನಮ್ಮ ಮಕ್ಕಳು ಮಾತನಾಡಕ್ಕೆ ಆರಂಭ ಮಾಡ್ತಾರೋ ಅವಾಗಿಂದಲೇ ನಾವು ಭಗವದ್ಗೀತೆಯನ್ನ ಅಭ್ಯಾಸ ಮಾಡೋದು ಕಲಿಸಿದ್ವಿ ಅಂತಂದ್ರೆ ಅವರು ವಾನಪ್ರಸ್ಥಾಶ್ರಮದಲ್ಲಿ ಹೋದಾಗ ಹೇಗಿರ್ತಾರೆ ಅಂತಂದ್ರೆ ಈ ಸ್ಟೆಪ್ ಬೈ ಸ್ಟೆಪ್ಸ್ ಎಲ್ಲಾ ಆಶ್ರಮಗಳನ್ನ ಹೇಗೆ ದಾಟ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋದನ್ನ ಅವರು ಕಲಿಯೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಂತರ ಕೃಷ್ಣ ಅನ್ನೋದು ಒಂದು ವ್ಯಕ್ತಿಗತವಾಗಿ ಪೂಜೆ ಆಗದೇನೆ ಅವನ ತತ್ವಗಳನ್ನ ನಾವೆಲ್ಲರೂ ಪರಿಪಾಲನೆ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕವಾದಂತಹ ಒಂದು ಅಭಿಪ್ರಾಯ. ಈ ಅವಕಾಶವನ್ನ ದೊರಕಿಸಿಕೊಟ್ಟಂತಹ ಸಂಶೋಧನಾ ಸಂಸ್ಥೆಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ವಿಶೇಷವಾಗಿ GN ಭಟ್ ಗುರುಗಳಿಗೂ, ವಿನಾಯಕ್ ಭಟ್ ಗುರುಗಳಿಗೂ ಹಾಗೂ MJ ಹೆಗಡೆ ಸರ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸಭಾಪತಿ ನಾನು ಕೂಡ ಈಗಾಗಲೇ ಜ್ಯೋತಿ ಮೇಡಮ್ ಅವರು ಹೇಳಿದ ಹಾಗೆ ಭಗವದ್ಗೀತೆಯನ್ನು ಸಾಧ್ಯಂತವಾಗಿ ಓದಿ ಜೀರ್ಣಿಸಿಕೊಂಡವನಲ್ಲ. ಭಗವದ್ಗೀತೆಯ ಬಗ್ಗೆ ತುಂಬಾ ಅಧಿಕಾರಯುತವಾಗಿ ಮಾತನಾಡುವಷ್ಟು ಒಂದು ಗೀತೆಯ ಜ್ಞಾನ ಕೂಡ ನನಗೆ ಬಹುಶಃ ಇಲ್ಲ ಅಂತಲೇ ನಾನು ಭಾವಿಸಿರುವಂಥದ್ದು. ಆದರೆ ಭಗವದ್ಗೀತೆಯ ಬಗ್ಗೆ ಹೇಳಬೇಕಾದ್ರೆ ಕೇವಲ ನಾನು ಭಾಳ ಮಾತಾಡಲ್ಲ, ಒಂದೆರಡು ವಿಷಯ ಅಷ್ಟೇ ಹೇಳಿ ಬಿಡ್ತೇನೆ. ಭಗವದ್ಗೀತೆಯನ್ನ ಸರ್ವಶಾಸ್ತ್ರಗಳ ಸಾರ ಅಂತ ಹೇಳಿ ನಾವು ಸ್ವೀಕರಿಸಬಹುದು, ಹೇಳಬಹುದು. ಮತ್ತು ಈಗಾಗಲೇ GN ಭಟ್ ಗುರುಗಳ ಪುಸ್ತಕದ ಬಗ್ಗೆ ಸಾಕಷ್ಟು ಚರ್ಚೆ ವಿಚರ್ಚೆಗಳಾಯಿತು. ಆಮೇಲೆ ಪ್ರಬಂಧ ಸ್ಪರ್ಧೆಗಳು ಅದು ಇದು ಎಲ್ಲ ಆಯಿತು. ಅಲ್ಲಿ ಅವರು ಹೇಳಿರುವಂತಹ ಒಂದು ವಿಚಾರಗಳ ಬಗ್ಗೆ ಆಮೇಲೆ ಅವರ ಬಾಯಿಂದನೇ ಮತ್ತೊಂದಿಷ್ಟು ಕೇಳಿ ತಿಳಿದುಕೊಳ್ಳಬೇಕು ಅನ್ನುವ ಒಂದು ಜಿಜ್ಞಾಸೆ ನನ್ನಲ್ಲಿ ಹುಟ್ಟಿರುವುದರಿಂದ ಆ ವಿಚಾರವನ್ನ ಒಂದು ಹೇಳಿ ಆಗಲೇ ನಾನು ವಿನಾಯಕ್ ಭಟ್ ಗುರುಗಳಲ್ಲಿ ಮಾತನಾಡುವಾಗ ಹೇಳಿದೆ, ಭಾಸ ತನ್ನ ಪೂರ್ವಭಂಗ ನಾಟಕದಲ್ಲಿ ಆ ಯುದ್ಧದ ಒಂದು ಸಂಪನ್ನತೆ ಆಗಿದೆ ಎನ್ನುವಂಥದ್ದನ್ನು ಹೇಳುವಂತಹ ಸಂದರ್ಭದಲ್ಲಿ ಸಂಸ್ಥಿತೋ ಯುದ್ಧ ಯಜ್ಞ ಅನ್ನುವಂಥ ಒಂದು ಶಬ್ದವನ್ನ ಭಾಸ ಊರುಭಂಗ ನಾಟಕದಲ್ಲಿ ಬಳಸಿರುವಂಥದ್ದು. ಬಹುಶಃ ಅನೇಕ ರೀತಿಯ ಯಜ್ಞಗಳು ಅನ್ನುವಂಥದ್ದನ್ನ ಪ್ರಸ್ತಾಪ ಮಾಡಿದ್ರು ಗ್ರಂಥ ಪರಿಚಯವನ್ನು ಮಾಡಿಕೊಡುವಾಗ ವಿನಾಯಕ್ ಭಟ್ ಅವರು ಕೂಡ. ಅದೇ ರೀತಿಯಲ್ಲಿ GN ಭಟ್ ಗುರುಗಳು ಕೂಡ ಮಾತನಾಡುವಾಗ ಆ ಯುದ್ಧ ಅನೇಕ ರೀತಿಯ ಯಜ್ಞಗಳ ಬಗೆಗಿನ ಮಾತುಗಳನ್ನ ತಂದು ಇಲ್ಲಿ ಭಗವದ್ಗೀತೆಯ ಒಂದು ಆಧುನಿಕತೆಗೆ ಅನ್ವಯಿಸಿ ಹೇಗೆ ಆ ಒಂದು ಯುದ್ಧ ಯಜ್ಞ ಎನ್ನುವಂಥದ್ದನ್ನು ಅಂದ್ರೆ ಭಾಸನ ಪರಿಕಲ್ಪನೆಯ ಯುದ್ಧ ಯಜ್ಞವನ್ನ ಇಲ್ಲಿ ಭಗವದ್ಗೀತೆಯನ್ನ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸುವಂತಹ ಸಂದರ್ಭದಲ್ಲಿ, ಯಾಕಂದ್ರೆ ಮುಂದೆ ಅವನು ಮಾಡ್ಲಿಕ್ಕಿರುವಂತಹದ್ದು ಯುದ್ಧವನ್ನ ಅರ್ಜುನ. ಹಾಗಾಗಿ ಆ ಯುದ್ಧವೆಂಬ ಯಜ್ಞದ ಒಂದು ಪರಿಕಲ್ಪನೆಯನ್ನ ಈ ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ಬೋಧಿಸಿದಂತಹ ಒಂದು ಸಂದರ್ಭವನ್ನ ತಾವು ಗುರುಗಳು ಎಲ್ಲರಿಗೂ ನನ್ನ ಹಾಗೆ ಒಂದು ಜಿಜ್ಞಾಸೆ ಇರುವಂತಹ ವ್ಯಕ್ತಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಜಿಜ್ಞಾಸುಗಳಿಗೆ
ತಿಳಿಸಿಕೊಟ್ಟಲ್ಲಿ ಬಹಳ ಉಪಕೃತನಾಗಿರ್ತೇನೆ ಅನ್ನುವಂತ ಮಾತನ್ನ ಆಡ್ತಾ, ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಬಂದಿರುವಂತದ್ದಲ್ಲ, ಭಗವದ್ಗೀತೆಯ ಈ ಒಂದು ಕಾಂತತ್ವ ಅದು ಬಹುಶಃ ನನ್ನನ್ನ ಧಾರವಾಡದಿಂದ ಇಲ್ಲಿಗೆ ಬರುವಂತೆ ಮಾಡಿದೆ ಅನ್ನುವಂತ ಒಂದು ವಿಚಾರವನ್ನ ಸ್ಪಷ್ಟಪಡಿಸ್ತಾ, ಅವಕ್ಕೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಸಂಘಟಕರಾದ ಜಿ.ಎನ್. ಭಟ್ ಗುರುಗಳಿಗೂ, ವಿನಾಯಕ್ ಭಟ್ರಿಗೂ, ಗಾಯತ್ರಿ ಅವರಿಗೂ, ಎಂ.ಜಿ. ಹೆಗಡೆ ಅವರು ನನಗೆ ಕಲಿಸಿದಂತಹ ಗುರುಗಳು, ಅವರ ನಿರ್ದೇಶನದಲ್ಲಿ ಅನೇಕ ನಾಟಕಗಳನ್ನು ಕೂಡ ನಮ್ಮ ಸಂಸ್ಕೃತ ನಾಟಕಗಳನ್ನು ಕಾಲೇಜಿಗೆ ಹೋಗುವಾಗ, ಇಲ್ಲ MS ಕಾಲೇಜಿಗೆ ಹೋಗುವಾಗ ಮಾಡಿರುವಂತದ್ದು, ಆ ಎಲ್ಲ ನೆನಪುಗಳನ್ನು ಮತ್ತೊಮ್ಮೆ ತಂದುಕೊಳ್ಳುವ ಒಂದು ಸದಾವಕಾಶ ದೊರಕಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲ ಆತ್ಮೀಯ ವಿಷಯಗಳಿಗೆ ಸಂಬಂಧಪಟ್ಟು ಮಾತನಾಡುವುದಿದ್ದಾರೆ. ನಾನು ಕೇವಲ ನಮ್ಮ ಸಂಶೋಧನದ ವಿಚಾರವನ್ನು ಮಾತ್ರ ಹೇಳ್ತೇನೆ. ಸಂಸ್ಕೃತ ಸಂಸ್ಥಾನ 1996ರಲ್ಲಿ ಪ್ರಾರಂಭಗೊಂಡು 25 ವರ್ಷಗಳ ಸುದೀರ್ಘವಾಗಿ ಅದರ ಒಂದು ಸೇವೆಯನ್ನು ಮಾಡ್ತಾ, ನಮ್ಮ ಉದ್ದೇಶ ಅಂತ ಹೇಳಿದ್ರೆ ಹಿರಿಕಿರಿಯ ವಿದ್ವಾಂಸರನ್ನು ಸೇರಿಸುವಂತದ್ದು. ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಆಯೋಜಿಸ್ತಾ ಇದ್ದೇವೆ. ಸುಮಾರು 17 ನ್ಯಾಷನಲ್ ಸೆಮಿನಾರ್ ಮಾಡಿದ್ದೇವೆ. ಅದರಲ್ಲಿ ಎಸ್ಸಿಯಲ್ಲೇ 8 ನ್ಯಾಷನಲ್ ಸೆಮಿನಾರ್ ಮಾಡಿದ್ದೇವೆ. ಇದನ್ನ ಅಂದ್ರೆ ಅತ್ಯಂತ ಹೆಮ್ಮೆಯಿಂದ ಇದನ್ನು ಹೇಳ್ತಾ ಇದ್ದೇನೆ. ಇದನ್ನ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಮುಂದೆ ಡಾಕ್ಟರ್ ಜಿ.ಎನ್. ಭಟ್ ಅಧ್ಯಕ್ಷತೆಯಲ್ಲಿ ಹಾಗೂ ವಿನಾಯಕ್ ಭಟ್ ಗಾಳಿಮನೆ ಹಾಗೂ ಪದ್ಮನಾಭ ಮರಾಠೆ ಇವರ ನೇತೃತ್ವದಲ್ಲಿ ಮುಂದುವರಿಯಲಿದೆ. ಮತ್ತೆ ನಾವು ನಮ್ಮ ಸಂಶೋಧನದ ವತಿಯಿಂದ ಸುಮಾರು 17 ಗ್ರಂಥಗಳನ್ನ ಈಗಾಗಲೇ ಪ್ರಕಟಗೊಳಿಸಿದ್ದೇವೆ. ರಾಷ್ಟ್ರೀಯ ವಿಚಾರ ಕೇಂದ್ರದಲ್ಲಿ ದೇಶದ ಅನೇಕ ಕಡೆ ಅಂದ್ರೆ ಅಹಮದಾಬಾದ್, ಬಾಂಬೆ, ಪುಣೆ, ದಿಲ್ಲಿ, ಪಾಂಡಿಚೇರಿ, ಮಡ್ರಾಸ್ ಮುಂತಾದಂತಹ ಅನೇಕ ವಿದ್ವಾಂಸರನ್ನೆಲ್ಲ ಸಿರ್ಸಿಗೆ ಬರುವಂತಾಗಲಾಗಿದೆ. ಅಂದ್ರೆ ಡಾಕ್ಟರ್ ದಯಾನಂದ ಶಾನ್ಭಾಗರ ಒಂದು ಉದ್ದೇಶ ಅಂತ ಹೇಳಿದ್ರೆ, ನಾವೆಲ್ಲ PhD ಮಾಡಿದ್ದೇವೆ, PhD ಮಾಡಿ ಹಾಗೆ ಕೂತ್ಕೊಂಡಿರ್ತೀವಿ. ಆದರೆ ಸಂಶೋಧನೆಯನ್ನು ಮಾಡಬೇಕು ಎನ್ನುವಂತಹ ಪ್ರಚೋದನೆಯನ್ನು ಮಾಡಿ ವಿವಿಧ ರೀತಿಯಾಗಿ ಸಂಸ್ಕೃತ ಸಾಹಿತ್ಯದ ಪರಿಚಯ ಜಗತ್ತಿಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸಂಸ್ಥೆ ಅನ್ನೋದನ್ನು ಪ್ರಾರಂಭಿಸಿ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಸದಾ ಇರಲಿ. ಈ ಒಂದು ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರುವ ನಿಮಗೆಲ್ಲ ವಂದನೆಗಳು. ಮತ್ತೊಂದು ಅತಿಥಿಗಳು ಶ್ರೀಕಾಂತ್ ಬರ್ತಾರ. ಅದೇ ಅವ್ರ ಮನೆಯಲ್ಲಿ ಒಂದು ಏನೋ ಮರಣ ಆಗಿದೆ, ಹಾಗಾಗಿ ಮುಂದುವರಿಸಿ ಅಂತ ಹೇಳಿದ್ದಾರೆ. ಬರ್ಬೋದು. ನಾನು ಬಂದ ಸ್ಥಳದಿಂದ ನಾನು ಬಂದ. ಹೌದಾ? ಹೌದು. ನಿಮ್ಮ ಹೆಸರು? ವಿವೇಕ್ ಕೃಷಿ ವಿಭಾಗ ದಯವಿಟ್ಟು ವೇದಿಕೆ ಬನ್ನಿ. ಅವ್ರು ಪರವಾಗಿ ಬಂದಿದ್ದೀರಿ, ಕಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ನಮ್ಮ ವೇದಿಕೆ ಬರ್ಬೇಕು ಅಂತ ಕೇಳ್ಕೊಳ್ತೇನೆ. ದಯವಿಟ್ಟು ಬನ್ನಿ. ನಾನು ಸಂಗತಿ ಹೇಳ್ಬೇಕು ಅಂದ್ರೆ, ನಾನು ಒಬ್ಬ ಸ್ವಯಂ ಸೇವಕ. ಶಿರಸಿ ತಾಲೂಕು ಭೌತಿಕ ಕಾರ್ಯವಾಹ ನಾನಾಗಿದ್ದೆ 73ರಿಂದ 75. ಇದು ಪ್ರಭಾವತಿ ಸೆಕ್ರೆಟರಿ. ಶ್ರೀಯುತ ರಾಜೇಂದ್ರ ಹೆಗಡೆ ಅವರು ಹಾಗೂ ವಿವೇಕ್ ಪೈ ಇವರಿಗೆ ನಮ್ಮ ಗಾಯತ್ರಿ ಬಳಗ ಮತ್ತು ಸಂಸ್ಕೃತ ಶೋಧ ಸಂಸ್ಥಾನದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ನಿಜಾರ್ಥದಲ್ಲಿ ನಮ್ಮ ಎಲ್ಲ ಫಾರ್ಮಾಲಿಟಿಯನ್ನು ಬಿಟ್ಟು ನಾವೀಗ ಅದರ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂತ ಅನ್ಕೊಳ್ತೇನೆ. ಈಗ ಕೂಡಲೇ ಶುರು ಮಾಡೋದು. ಅವರು ಒಂದೊಂದು 5 ನಿಮಿಷ ಮಾತಾಡಬೇಕು ರಾಜೇಂದ್ರ ಅವರು. ಯಾಕೆ ಮಾತಾಡಬೇಕು? ಯಾಕೆಂದ್ರೆ ಅವರೆಲ್ಲ ಈ ಸಂಸ್ಕೃತಿಯ ಗಟ್ಟಿಯಾಗಿ ನಿಂತು ಹೋಗುವಂತವರು. ಇದು ರಾಜೇಂದ್ರ ಹೆಗಡೆ ಅವರು ಇಲ್ಲೇ ಹಲಸಿನಲ್ಲಿ ಅವರು MES ಸಿರ್ಸಿಮುಖಿ ಅದೇ ಹತ್ರ. ಹೇಗೆ ಅಂದ್ರೆ ಸುಮಾರು ಈಗ 17-18 ವರ್ಷ ಆಯ್ತು ನನಗೆ ಗೊತ್ತಿದ್ದು. ಸಂಸ್ಕಾರ ಕೊಡ್ಲೇಬೇಕು ಅಂತ ಹೆಣ್ಣು ಮಕ್ಕಳಿಗೆ ಕಾಲೇಜಿನಲ್ಲಿ ನೋಡಿ ಅದೆಲ್ಲ ಬರ್ತದೆ. ಜಾತಿ ಮತ ಅಂತ ಅಂದ್ಬಿಡ್ತಾರೆ, ಧರ್ಮ ಅನ್ನೋದು ಹೋಗ್ತದೆ. ಲಲಿತಾ ಸಹಸ್ರನಾಮವನ್ನು ಪಠಣ ಮಾಡಲೇಬೇಕು ಅಂತ ಮಾಡಿ ನಂತರ ಕೊನೆಗೆ ಪೂರ್ಣಾಹುತಿಗೂ ನಡೆಸುವಂತವ್ರು. ಹಾಗೆಯೇ ಗಾಯತ್ರಿ ಜಪ ಮಾಡಲೇಬೇಕು ಮಕ್ಕಳು ಅಂತ ಕನಿಷ್ಠ 500, 1000, 2000 ಕೋವಿಡ್ ಹೊತ್ತಿಗೆ ನಾವು 1 ಕೋಟಿ ಮಾಡಬೇಕು ಅಂತಿತ್ತು. ಮೊದಲು ಕೋವಿಡ್ ಬಂದ್ಬಿಡ್ತು. ಹಾಗಾಗಿ 1-2 ಸಲ ಮಂಗಳೂರಿನಿಂದ ಬಂದಿದ್ದೇನೆ. ನಮ್ಮ ಅನಂತ ಶ್ರೀ ಸಂಬಂಧಿಯಲ್ಲೂ 1 ಸಲ ಆಗಿತ್ತು.
ನೆಲಗಾಮ ಮಠದಲ್ಲಿ ಒಂದು 10 ವರ್ಷದಿಂದ ಆಗಿರ್ಬೋದು ಬಹುಶಃ 12 ವರ್ಷದಿಂದ ನಡೆಸ್ತಾ ಇದೆ ಅವನ ಸಂಪರ್ಕ ಮಾಡ್ಕೊಂಡು. ಕೊನೆಗೆ ಅಕ್ಷರಕ್ಷ ಮಾಡುವ ಅಂತ ಒಂದು 5-6 ಲಕ್ಷ ನಾನು ಅಲ್ಲಿ ಮಾಡಿಸಿದೆ ಬೆಂಗಳೂರಿನಲ್ಲಿ. ಉಳಿದದ್ದು ವಿದ್ಯಾರ್ಥಿಗಳ ಹತ್ರ ಮಾಡಿಸಿದೆ. ಅವ್ರ ಹತ್ರ ಹರಿಸಿ ಹಾಕ್ಸೋದು, ಸ್ವಲ್ಪ ತುಪ್ಪ ತನ್ನಿ, ಮತ್ತೆ ದಿನ ಸಂಧ್ಯಾವಂದನೆ ಮಾಡಲೇಬೇಕು, ಮತ್ತೆ ಎಳ್ಳು ತನ್ನಿ, ಬಾಕಿ ಖರ್ಚು ಇದೆ. ಈಗ ಅವ್ರು ಹೇಳುದಿಲ್ಲ ಆ ಥರದ್ದು. ಆ ರೀತಿಯಾಗಿ ನಡೆಸ್ಕೊಂಡು ಹೋಗುವಂತವರು ನಿತ್ಯ ಅನುಷ್ಠಾನ ಹೇಳಿದ್ನಲ್ಲ ಉಮಾಪತಿ ಬಗ್ಗೆ. ಹಾಗೆ ಸಂಘದವರು ಅಂತ ನಾನು ಪ್ರತ್ಯೇಕ ಬೇರೆ ಏನು ಹೇಳಬೇಕಾಗಿದೆಯಲ್ಲ, ಅದು ಯಾವ ರೀತಿಯಾಗಿ ನಡೆಸಬೇಕು ಆ ಥರ ಸಮುತ್ಕಂಟಕೀರ್ಣ ಮಾರ್ಗದಲ್ಲಿ ಇರುವಂತವರು, ಅದು ಅಂದ್ರೆ ಹೇಳಿದ್ರೆ ಸಾಕು, ಆ ರೀತಿಯಾಗಿ ನಡೆಸುವಂತವರು. ಹಾಗಾಗಿ ಈ ತರ ಒಂದು ಸಂಸ್ಕೃತಿಯ ಬೆಳವಣಿಗೆಗೆ ಭಗವದ್ಗೀತೆದ ಹೇಗಪ್ಪ ಲಿಂಕು ಅಂತ ಕೇಳಿದ್ರೆ ಒಬ್ಬರಿಂದ ಹೇಳಿದೆ. ನಾವು ಹಲವು ಸಲ ಕಾರ್ಯಾಲಯದಲ್ಲಿ ಪ್ರಾರಂಭದಲ್ಲಿ ಎಲ್ಲಾ ಕಾರ್ಯಾಲಯದಲ್ಲಿ ನಮ್ಗೆ ಗೊತ್ತಿಲ್ಲ, ಅದು 5 ಗಂಟೆಗೆ 5:30 ಹೊತ್ತಿಗೆ ಒಂದು ಅಧ್ಯಾಯ ಭಗವದ್ಗೀತೆಯನ್ನು ನಾವು ಹೇಳಲೇಬೇಕು. ಅಲ್ಲಿ ಕಾರ್ಯಕರ್ತರಾಗಿದ್ದವರು ಶಾಖೆಗೆ ಮೊದಲೇ ಹೇಳಿರ್ತದೆ, ಒಂದು 4 ಶ್ಲೋಕ 3 ಶ್ಲೋಕ ಬೇರೆ ಬೇರೆ ರೀತಿ. ಅದೇ ಗೀತೆಯನ್ನ ಅನುಷ್ಠಾನ ಮಾಡಬೇಕು ಅಂತ. ಆ ಅನುಷ್ಠಾನ ಗೀತೆ ಹೇಗೆ ಮಾಡಬೇಕು ಅಂತ ಮುಂದಿಂದು ನಾವು ಹೇಗೆ ಮಾಡ್ತಾ ಇದ್ದೇವೆ ಅಂತ ಬರೀ ಮಾಡಬೇಕು ಅಂತ ಉಪದೇಶ ಅಲ್ಲ, ನಾವು ಹೇಗೆ ಮಾಡ್ತಾ ಇದ್ದೇವೆ ಅಂತ ಹೇಳೋದನ್ನ ಮತ್ತೆ ನಾನೊಂದು 5-10 ನಿಮಿಷ ಹೇಳ್ತೇನೆ. ಈ ಕಾರ್ಯಕ್ರಮ ಈಗ ಮುಗಿತದೆ. ಇಲ್ಲಿವರೆಗೆ ಸಂಚಾಲಕರಾಗಿರುವಂತಹ ವಿನಾಯಕ್ ಭಟ್ರೆ ಈಗ ನಾನು ಮುಂದಡಿಸ್ಕೊಂಡು ಹೋಗುವವರು. ಮುಖ್ಯ ಪುಸ್ತಕದ ಒಂದು ತಿರುಳನ್ನು ಅವ್ರು ಹೇಳ್ತೇನೆ ಅಂತ ಹೇಳಿದ್ದಾರೆ ಅಲ್ವಾ. ನಂತರ ಅವರು ವರಿಷ್ಠ ಶಿಕ್ಷಿ ಹಾಗೂ ಗಾಯತ್ರಿ ಬಳಗ ಶಿಕ್ಷಿ, ಇದು ಒಂದು ಕಾರ್ಯಾಗಾರಕ್ಕೆ ಆಕಸ್ಮಿಕವಾಗಿ ನನಗೆ ಒಂದು ಸಂಘದ ಕಡೆಯಿಂದ ಬಂತು. ಆಕ್ಚುಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯವಾದ ಶ್ರೀಕಾಂತ್ ಅವರು ಬರಬೇಕಾಗಿತ್ತು, ಅನಿವಾರ್ಯ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಅವರು ನಮ್ಗೆ ಕಾಲ್ ಮಾಡಿದ್ರು, ನಾವು ಬರ್ತೇವೆ ನೀವು ಬರ್ರಿ ಅಂತೇಳಿ. ನಮಗೆ MG ಅವರಿಗೆ ಗೊತ್ತಿಟ್ಟು ನಾನು ವಿದ್ಯಾರ್ಥಿ ಪರಿಷತ್ತಿದ್ದಾಗಲೇ ಅವರ ಜೊತೆ ಕೆಲಸ ಮಾಡೋದನ್ನು. ವಿದ್ಯಾರ್ಥಿ ಪರಿಷತ್ ನಂತರ ಅಲ್ಲಿ 30 ವರ್ಷದಿಂದ ಕೆಲಸ ಮಾಡಿ ವಿದ್ಯಾರ್ಥಿ ಪರಿಷತ್ತಿಸಿ, ಈಗ ಕಳೆದ 3 ವರ್ಷದಿಂದ SC ವಿಭಾಗ SC ಜಿಲ್ಲಾ ಕಾರ್ಯ ಪ್ರಮುಖಾಗಿ ಶಿಕ್ಷಣ ವಿಭಾಗ ಜವಾಬ್ದಾರಿ ಕೆಲಸ ಮಾಡ್ತಾರೆ. ಈಗ ನಾವೇನೇ ಹೇಳಿದ್ರು ಸಂಘದ ಬಗ್ಗೆ ಮಾತಾಡಬೇಕಾಗದೆ. RSS ನಿಮ್ಗೆಲ್ಲ ಗೊತ್ತಿದೆ, ಈಗಾಗಲೇ ಸಂಘ 100 ವರ್ಷ ಆಗಿದೆ. RSS 100 ಎಲ್ಲರೂ ಕೇಳ್ತಾ ಇದ್ದೀವಿ. ಸಂಘ 5 ರೀತಿಯಲ್ಲಿ ಪಂಚ ಪರಿವರ್ತನೆ ಆಗಬೇಕಂತ ಈ ವರ್ಷದಲ್ಲಿ ಬಯಸ್ತಾ ಇದೆ. 5 ದಿಶೆಯಲ್ಲಿ ನಮ್ಮೆಲ್ಲಾ ಸಂಘದ ಕಾರ್ಯಕ್ರಮ ಆಗುತ್ತೆ. ಒಂದು ಕುಟುಂಬ ಪ್ರಬೋಧನ. ಕುಟುಂಬ ಪ್ರಬೋಧನ ಅಂದ್ರೆ ಎಲ್ಲಾ ಕುಟುಂಬ ಸೇರಿ ಈಗ ಹ್ಯಾಂಗ್ ನಾವಿದ್ದೇವೆ ಅದೇ ರೀತಿ ಆಗಬೇಕು ಕುಟುಂಬ ಪ್ರಬೋಧನ. ಈಗ 5 ಮಾಡಿದ್ದಾರೆ, ಎಲ್ಲಾ ಹಿಂದೂಗಳು ಒಂದೇ, ಇದರಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಅದೇ ರೀತಿ ಎಲ್ಲಾ ಕುಟುಂಬಗಳು ಒಂದಾಗಬೇಕು. 2ನೇದು ಸಾಮರಸ್ಯ, ಸಾಮರಸ್ಯದಿಂದ ಬದುಕಬೇಕಂದ್ರೆ ಸಾಮರಸ್ಯ. 3ನೇದು ನಿಮ್ದು ಇದು ಪರಿಸರ ಸಂರಕ್ಷಣೆ ಮಾಡಬೇಕು. 4ನೇದು ಇದು ಏನಂದ್ರೆ ನಮ್ದು ನಾಗರಿಕ ಕರ್ತವ್ಯ, ನಾಗರಿಕ ಶಿಷ್ಟಾಚಾರ. ಹೀಗೆ 5 ರೀತಿಯ ಪಂಚ ಪರಿವರ್ತನೆಗಳನ್ನ ಈ ಒಂದು 100 ವರ್ಷದಲ್ಲಿ ಮಾಡ್ಬೇಕಂತ ಹೇಳಿ ನಮ್ಗೆ ನಮ್ಮ ಸಂಘದ ಹಿರಿಯರು ಕರೆ ಕೊಟ್ಟಿದ್ದಾರೆ. ಇವೆಲ್ಲಗಳನ್ನು ತಾವುಗಳನ್ನು ಅಳವಡಿಸಿಕೊಳ್ಬೇಕು. ಮತ್ತೆ ಇದೊಂದು ಸಣ್ಣ ಆಗಿದೆ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡೋದಕ್ಕೆ ಇಷ್ಟೊಂದು ದೊಡ್ಡ ವಿದ್ವಾಂಸರು ಬಂದಿದ್ದಾರೆ. ನಮ್ಮದೊಂದು ಭಾಗ್ಯ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಕಸ್ಮಿಕವಾಗಿ ಬಂದು ಈ ಕಾರ್ಯಕ್ರಮಕ್ಕೆ ನಾನು ಮಾಡಿ ಅಟೆಂಡ್ ಆಗಿದ್ದೇನೆ. ಇವೆಲ್ಲದಕ್ಕೂ ಧನ್ಯವಾದ ನಡೆಸ್ತಾ 2 ಮಾತು ಮುಗಿಸಿದೆ. ಧನ್ಯವಾದ. 70ಕ್ಕೂ ಹೆಚ್ಚು ಪ್ರಬಂಧ, 10 ಬಹುಮಾನವನ್ನು ಘೋಷಣೆ ಮಾಡಿದ್ರು. ಮೊದಲು 3ಕ್ಕೆ ಕ್ಯಾಶ್ ಪ್ರೈಸ್ ಜೊತೆಗೆ 5,000, 3,000 ಮತ್ತು 2,000 ಮತ್ತೆ 7 ಜನರಿಗೆ ಪ್ರೋತ್ಸಾಹಕ ಬಹುಮಾನವನ್ನ ಘೋಷಣೆ ಮಾಡಿದ್ರು. ಅದ್ರ ಪ್ರಕಾರ ಬರೆದಕ್ಕೆ ಒಂದು ಗೌರವ ಕೊಡಬೇಕು ಅಂತ ಶಾನ್ಭಾಗ್ ಯಾವಾಗಲೂ ಹೇಳ್ತಾ ಇದ್ರು. ಹಾಗೆ ಒಂದು 500 ರೂಪಾಯಿ ಪುಸ್ತಕದ ಬಗ್ಗೆ ತಯಾರು ಮಾಡ್ತಾರಲ್ಲ, ಕನಿಷ್ಠ ಅದು 20 ಕೊಡುವಾಗ ಅರ್ಹತೆ ಇದೆ. ಆದ್ರೆ ನಾವು ಒಂದು 10 ಅಂತ ಇಟ್ಕೊಂಡಿದ್ವಿ, ಹಾಗೆ ಮಾಡಿದ್ವಿ. ಧನ್ಯವಾದಗಳು. ನನಗೊಂದು ಹೆಮ್ಮೆ ಅಂದ್ರೆ ಹೆಗ್ಗಣಿ ಅಲ್ಲಿದ್ದವರು ನಮಗೆ ಅಪರ್ಣಾ ಹೆಗ್ಡೆ ಅವರು ಮತ್ತು ಪ್ರಭಾವತಿ ಹೆಗ್ಡೆ ಅವರು ಒಂದು ಒಳ್ಳೆಯ ಇಲ್ಲಿರುವಂತಹ ದೃಷ್ಟಾಂತ ನಾನು ಭಾವಿಸಿದ್ದೇನೆ. ಹಾಗೆ ಇದರೊಳಗಡೆಯಲ್ಲಿ 3ನೇ ಸ್ಥಾನ ಪಡೆದಂತಹ ಜ್ಯೋತಿ ಅವರು ಕೂಡ ಬಂದಿದ್ದಾರೆ. ಅವರಿಗೆ ಈಗಾಗಲೇ ಧಾರವಾಡದಲ್ಲಿ ನಾವು ಕ್ಷಮಿಸಿ 2ನೇ ಸ್ಥಾನ ಪಡೆದಂತಹ ಜ್ಯೋತಿ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಇವತ್ತು. ಅವರಿಗೆ ಧಾರವಾಡದಲ್ಲಿ ನಾವು ಬಹುಮಾನ ಕೊಟ್ಟಿದ್ದೇವೆ. ಅವರಿಗೆ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ. ಹಾಗೆ ಅವರ ಜೊತೆಗೆ ಪ್ರೋತ್ಸಾಹಕ ಬಹುಮಾನ ಪಡೆದಂತಹ 8ನೇ ಸ್ಥಾನದಲ್ಲಿರುವಂತಹ ಕುಮಾರಿ
ಶ್ರೀಗೌರಿ ಅವರು ಕೂಡ ಇದ್ದಾರೆ. ಅವರಿಗೆ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳುವುದಕ್ಕೆ ಬಯಸ್ತೇನೆ. ಅಭಿನಂದನೆಗಳು. ಅವರು ಜ್ಯೋತಿ ಅವರು ಇದೆ. ಪ್ರೆಸ್ಸಿಗೆ ಕೊಟ್ಬಿಡೋದು ಫಸ್ಟ್ ಸರಿ ಯಾರು ಸಣ್ಣ ಊಟದ್ದೆಲ್ಲ ಬಹಳ ಫೋಟೋ ಹಾಕ್ಬೇಕು. ನಾವು ಸರಿಯಾಗಿದ್ದವರಿದ್ದು ಪ್ರೆಸ್ ಅವ್ರು ಯಾರು ಬಂದಿದ್ದಾರೆ ಮುಂದೆ. ಒಂದು ಪ್ರಕಟಣೆ ಶುರು ಮಾಡ್ತಾರೆ ಹೇಳಿ. ಶುರುವೆ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರವನ್ನು ಹೇಳ್ಕೊಳ್ತೇನೆ. ಭಗವದ್ಗೀತೆಯನ್ನ ಸಂಪೂರ್ಣವಾಗಿ ನಾನಿನ್ನೂ ಅಧ್ಯಯನ ಮಾಡಲಿಲ್ಲ. ಯಾವ ಅಧ್ಯಾಯದಲ್ಲಿ ಯಾವ ಶ್ಲೋಕ ಅಂತ ಕೇಳಿದ್ರೆ ನನಗೆ ಸಂಪೂರ್ಣವಾಗಿ ಅರಿವಾಗೋದಿಲ್ಲ. ಇದು ಪ್ರಥಮ ಹೆಜ್ಜೆ ಅಷ್ಟೇ. ಮುಖ್ಯವಾಗಿ ಕೃಷ್ಣ ಕಾಣುವುದು ಒಬ್ಬ ಸೈಕಾಲಜಿಸ್ಟ್. ಅವನು ಯಾವ ರೀತಿಯಲ್ಲಿ ಬೇಕಾದ್ರೂ ನಮಗೆ ಹೊಂದ್ಕೊಳ್ತಾನೆ. ರಾಮನನ್ನ ನಾವು ಭಕ್ತಿಯಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ. ಆದ್ರೆ ಕೃಷ್ಣ ನಮ್ಮ ಪಕ್ಕದ ಮನೆಯ ಒಬ್ಬ ಹುಡುಗ ಆಗೂ ಕಾಣ್ತಾನೆ. ತುಂಬಾ ಆಪ್ತವಾಗಿ ನಮ್ಮ ಕಷ್ಟ ಕಾಲಕ್ಕೆ ಸಹಾಯ ಮಾಡೋ ಸ್ನೇಹಿತ ಆ ರೀತಿಯಲ್ಲೂ ಕಾಣ್ತಾನೆ. ಮಡಿಲಲ್ಲಿ ಮನಸ್ಕೊಳ್ಳೋ ಅಮ್ಮನ ಕೂಡ ಕೃಷ್ಣನೇ ಕಾಣ್ತಾನೆ. ಅದು ಅವನ ಸರಳತೆ. ಹಾಗಾಗಿ ನನಗೆ ಕೃಷ್ಣ ಬಹಳ ಇಷ್ಟವಾದ ಕಾರಣ ಈ ಒಂದು ಪ್ರಬಂಧವನ್ನು ನಾನು ಒಪ್ಕೊಂಡು ಬರೆದಿದ್ದೆ. ಅದರಲ್ಲೂ ಸೈಕಾಲಜಿ, ಮನಃಶಾಸ್ತ್ರ ಬಹಳ ಇಷ್ಟವಾದ ವಿಷಯ ನನಗೆ. ಬಹಳ ಚಂಚಲವಾದದ್ದು ಮನಸ್ಸು ಅಂತ ಅವರು ಬರೆದಿದ್ದಾರೆ. ಅದು ನಿಜ ಹೌದು, ಆದ್ರೆ ಅಷ್ಟೇ ಗಟ್ಟಿಯಾದದ್ದು. ಈಗ ನಿನ್ನೆ ನಾನು 11 ಗಂಟೆಗೆ ಮನೆ ಬಿಟ್ಟೆ, ಇನ್ನು ಮನೆ ಒಳಗೆ ಕಾಲಿಡ್ಲಿಲ್ಲ. ಅಲ್ಲೇ ಪರಿಸ್ಥಿತಿ ಏನಾಯ್ತು ಅಂತ ನನಗೆ ಇಲ್ಲಿ ಆಗ್ತಾನೆ ಇದೆ. ಆದ್ರೆ ಅದನ್ನ ನಿಗ್ರಹಿಸೋದು ಕೃಷ್ಣ ಹೇಳಿದ ಭಗವದ್ಗೀತೆ. ಇಷ್ಟೇ ಜೀವನ ಅಂದ್ರೆ ಇಷ್ಟೇ ಅಂತ ನಾನು ತಿಳ್ಕೊಂಡಿರೋದು. ಅಲ್ಲಿಯ ಪರಿಸ್ಥಿತಿಯನ್ನ ನಾವು ಅಲ್ಲಿ ಹೋದಾಗ ನಿಭಾಯಿಸೋದು ಜೀವನ. ಕೃಷ್ಣ ಹೇಳೋದು ಇಷ್ಟೇ. ಇದು ನನಗೆ ನಿಲುಕಿದ್ದು. ಇದಕ್ಕೂ ಹೆಚ್ಚಿಗೆ ನನಗೆ ಅಭಿಪ್ರಾಯ ಅನಿಸಿಕೆ ಹೇಳಲು ಸಾಮರ್ಥ್ಯ ನನಗೆ ಇಲ್ಲ. ಧನ್ಯವಾದ. ನಾನು ಒಂದು ಕವನ ಬರೆದೇನಿ, ಅದ್ರ ಮೂಲಕ ನನ್ನ ಅಭಿಪ್ರಾಯ ಹೇಳ್ತೀನಿ. ನನ್ನ ಜೀವನದಲ್ಲಿ ಕೃಷ್ಣನ ಪ್ರವೇಶ ಆದ ನಂತರ, ನನ್ನ ಬಾಳಲ್ಲಿ ಬಂದ ನಂತರ ಕೃಷ್ಣ ಕರ್ತವ್ಯವೇ ಪೂಜೆ ಎಂದು ಅರಿವು ಬಂತು. ಫಲದ ಆಸೆ ತ್ಯಜಿಸಿ ನಿನ್ನ ವಾಕ್ಯದಲ್ಲಿ ಕರ್ಮಯೋಗದ ದೀಪ ಬೆಳಗಿತು. ಕರ್ಮಯೋಗದ ದೀಪ ಬೆಳಗಿತು. ಸುಖ ದುಃಖ ಸಮವೆಂದು ಬೋಧಿಸಿ ಸ್ಥಿತ ಪ್ರಜ್ಞೆಯ ಪಥ ತೋರಿದೆ. ಯುದ್ಧದ ಮಧ್ಯೆ ನಿಂತ ಅರ್ಜುನನಂತೆ ನನ್ನ ಭಯದ ಮಯ ನೀಗಿಸಿದೆ. ನಾನು ಮಾಡುವ ಪ್ರತಿಯೊಂದು ಕರ್ಮವು ನಿನಗೆ ಅರ್ಪಣೆ ಎಂದು ತಿಳಿಸಿದೆ. ಜಯ ಪರಾಜಯ ಸಮವಾಗಿ ನೋಡಿ ಶಾಂತಿಯ ರಸ ಅನುಭವಿಸಿದೆ. ನನ್ನ ಬಾಳಲ್ಲಿ ಬಂದ ನಂತರ ಕೃಷ್ಣ ಅಹಂಕಾರ ಮಿತವೆಂದು ಅರಿತೆ. ನಿನ್ನ ಗೀತೆಯ ಅಮೃತದ ವಚನಗಳಲ್ಲಿ ಜೀವನಾರ್ಥವನ್ನು ಕಂಡುಕೊಂಡೆ. ಧನ್ಯವಾದಗಳು.